ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ? ನಮಸ್ಕಾರ. ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ಪ್ರಣಾಯ ಮೇನೆ. ಅಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ತದಿತರಾಣಿ ಪ್ರಣಾಯ ಮೇನೆ. ಅಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ. ಆದ್ಯಸ್ಯ ನಃ ಕುಲಪತೇವ ಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಶ್ಚ ಮಹದಾಹ್ವಯಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿವಾಹಾನ್ ಭಕ್ತಾನ್ ವಿರೇಣುಪರಕಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋऽಸ್ಮಿ ನಿತ್ಯಂ. ಗುರುಮುಖಮನದೀತ್ಯ ಪ್ರಾಹ ವೇದಾನಶೇಷಾನ್ ನರಪತಿ ಪರಿಕ್ಲಿಪ್ತಂ ಶುಲ್ಕಮಾಧಾತು ಕಾಮಃ. ಸಶ್ರಮವರವನ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ. മിന്നാർത്തടമതിൽ സോൾ വില്ലിപുത്തൂരെന്നൊരുകാൽ சொன்னால் கழற்கமலம் சூடினோம். முன்னால் கிழியறுத்தான் என்னுரைத்தோம் கழ்மேனியில் சேரும் வழியறுத்தோம் நெஞ்சமே வந்து. பாண்டியன் கொண்டாடப்பட்ட பிரான் வந்தான் என்று ஈண்டிய செங்கமெடுத்தூத வேண்டிய வேதங்கள் ஓதி விரைந்து கிழியறுத்தான் பாதங்கள் யாமுடைய 10 பல்லாண்டு பல்லாண்டு பல்லாயிரத்தாண்டு பல கோடி 100,000 மல்லாண்ட பின்தோள் மணிவண்ணா. உன் சேவடி செவ்வி திருக்காப்பு அடியோமோடும் நின்னோடும் பிரிவின்றி 1000 பல்லாண்டு. வடிவாய் நின்வல மார்பினில் வாழ்கின்ற மங்கையும் பல்லாண்டு. வடிவாய் சோதி வலத்துறையும் சுடராழியும் பல்லாண்டு. ಪಡೈಪೋರ್ ಪುಕ್ಕ ಮುழಂಗುಂ ಅಪ್ಪಾಂಜ ಶನ್ಯಮ ಪಲ್ಲಾಂಡೆ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಆಕ್ಚುಲಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಕರೆಕ್ಟ್ ಆಗಿ ಇದ್ದಾಗ ಯಾರೊಬ್ರು ಗೆಸ್ಟ್ ಸರಿ ಹಂಗೂ ಕ್ಲಾಸ್ ಇದೆ ಅಂತ ಹೇಳಿ ಅವರನ್ನ ಬೇಗ ಕಳಿಸ್ಬೇಕಾಯ್ತು. ಏನ್ ಮಾಡಕ್ಕಾಗುತ್ತೆ, ಬೆಳಗ್ಗೆ ಹೊತ್ತು ತುಂಬಾನೇ ಟೈಟ್ ಆಗಿರುತ್ತೆ ನಮ್ಗೆ. ಸೊ ಆಮೇಲೆ 12 o'clock ಅಂತ ಹಾಕ್ಬೇಕಾಯ್ತು. ಯಾಕಂದ್ರೆ ನಿಮ್ಗಳಿಗೂ ಎಲ್ಲರಿಗೂ ಪಾಪ ಟೈಮ್ ಅಡ್ಜಸ್ಟ್ ಮಾಡೋದು ಬೇರೆ ಏನಕ್ಕೋ ಅಲೌಟ್ ಮಾಡ್ಕೊಂಡಿರ್ತೀರ. ಟೈಮ್ ಇಸ್ ವೆರಿ ಪ್ರೆಷಸ್. ಎಲ್ರಿಗೂ ನಮಸ್ಕಾರ. ಇವತ್ತು ತಿರುಚೇರೈ ಪಾಶ್ರಗಳನ್ನ ಅನುಭವಿಸಿ ಆಯ್ತಾ ಇಲ್ಲ ಹೇಳ್ಬೇಕಾ? ಯಾರಾದ್ರೂ ಫಾಲೋ ಮಾಡ್ತಾ ಇದ್ರೆ ನೋಡಿ. ತಿರುಕಣ್ಣಮಂಗೈ. ತಿರುಕಣ್ಣಮಂಗೈ. ಓಕೆ, ತಿರುಕಣ್ಣಮಂಗೈ ಇದು ಸ್ಥಳ ಪುರಾಣ ಹೇಳಿದ್ನಾ? ತಿರುಕಣ್ಣಮಂಗೈದು
ಹೇಳಿದ್ರಿ ಮಮ್ಮಿ, ಸ್ಟಾರ್ಟ್ ಮಾಡ್ತೀನಿ. ತಿರುಕಣ್ಣಮಂಗೈ ಪಾರ್ಶ್ವಗಳನ್ನ ನೋಡೋಣ. ತುಂಬಾ ಸೊಗಸಾದ ಕ್ಷೇತ್ರ ಈ ತಿರುಕಣ್ಣಮಂಗೈನಲ್ಲಿ. ಲಕ್ಷ್ಮಿ ಬಂದು ಕ್ಷೀರಸಾಗರದಲ್ಲಿ ಉದ್ಭವ ಆಗಿ ಭಗವಂತನ ಹೃದಯದಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದಾಗ ಸಂಕೋಚ ಆಯ್ತಂತೆ, ಹೇಗೆ ಇದ್ ಮಾಡೋದು ಅಂತ. ಅಲ್ಲಿ ಬಂದು ಈ ಕಣ್ಣಮಂಗೈ ಈ ಕ್ಷೇತ್ರದಲ್ಲಿ ಬಂದು ತಪಸ್ ಮಾಡಿದ್ಲು ಅಂತ. ಅವಾಗ ಭಗವಂತ ಸಾಕ್ಷಾತ್ ಆಗಿ ಬಂದು ಮಹಾಲಕ್ಷ್ಮಿ ಕೈ ಹಿಡಿದ್ಲು ಅಂತ. 33 ಕೋಟಿ ದೇವತೆಗಳು ಅವಳು ಮದುವೆಗೆ ಬಂದಿದ್ರು. ಬಂದಾಗ ಅವರೆಲ್ಲನೂ ವಾಪಸ್ ಹೋಗಕ್ ಅವ್ರಿಗೆ ಇಷ್ಟನೇ ಆಗ್ಲಿಲ್ಲ, ಇಲ್ಲೇನೆ ಜೇನು ನೊಣಗಳಾಗಿ ಇದ್ದು ಬಿಟ್ಟಿದ್ದಾರೆ ಅಂತ. ಇವತ್ತಿಗೂ ಅಲ್ಲಿ ಅಮ್ಮನವರ ಸನ್ನಿಧಿನಲ್ಲಿ ಜೇನು ಗೂಡು ಕಟ್ಟೆ ಇರುತ್ತೆ, ಯಾರಿಗೂ ಏನು ತೊಂದರೆ ಮಾಡಲ್ಲ. 365 days ಎಷ್ಟು ವರ್ಷದಿಂದ ಇದೆ ನೋಡಿ, ಅಷ್ಟು ವರ್ಷಗಳ ಕಾಲ ಅಲ್ಲಿ ತಪಸ್ ಮಾಡಿದ್ಮೇಲೆ ಅವಳು ಅಲ್ಲಿ ಪುಷ್ಕರಣಿನಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಭಗವಂತನನ್ನು ವರಿಸಿದ್ದಕ್ಕಾಗಿ ಅವಳಿಗೆ ಅಭಿಷೇಕವಲ್ಲಿ ಅಂತಾನೋ ಹೆಸರು ಆಯ್ತು. ಈಗ ಪಾರ್ಶ್ವಗಳನ್ನ ನೋಡೋಣ. ತಿರುಕಣ್ಣಮಂಗೈ ಪಾರ್ಶ್ವಗಳನ್ನ ಎಲ್ಲ ಹೆಚ್ಚು ಕಡಿಮೆ ತಿರುಮಂಗೈ ಆಳ್ವಾರೆ ಜಾಸ್ತಿ ಎಲ್ಲಾನು ಹಾಡಿರೋದು ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಈ ಇದು ದಿವ್ಯದೇಶಗಳನ್ನ ನೋಡಿದವರು ಅವರೇನೆ. ಹಾಗೆ ಇದೆ ಬೇರೆ ಬೇರೆ ಆಳ್ವಾರ್ಗಳು ಇದ್ದಾರೆ, ಬೇರೆ 3,000 ಪಾರ್ಶ್ವಗಳು ಇದೆ. ಆದ್ರೆ ದಿವ್ಯದೇಶಗಳು ಅಂತ ಬಂದಾಗ ಹೆಚ್ಚು ಕಡಿಮೆ ಎಲ್ಲ ಇವರೇನೆ ನೋಡೋಣ. ಇವ್ರ ಪಾರ್ಶ್ವಗಳನ್ನ ಅನುಭವಿಸ್ಬಿಟ್ಟು ಆಮೇಲೆ ಇನ್ನೊಂದು ತಿರುಕಣ್ಣಪುರಂ ಅನ್ನೋ ಒಂದು ಕ್ಷೇತ್ರಕ್ಕೆ ಹೋಗೋಣ. ಇದು ಸೊಗಸಾದ ಕ್ಷೇತ್ರ. ತಿರುಕಣ್ಣಮಂಗೈ, ತಿರುಕಣ್ಣಪುರಂ ಇವೆಲ್ಲ ಕೃಷ್ಣಾರಣ್ಯ, ಪಂಚಕೃಷ್ಣಾರಣ್ಯ ಕ್ಷೇತ್ರಗಳು ಅಂತ. ತಿರುಕಣ್ಣಮಂಗೈ, ಕಪಿಸ್ಥಲಂ, ತಿರುಕೋವಲೂರು ಇವೆಲ್ಲಾನು ಕೃಷ್ಣಾರಣ್ಯ ಕ್ಷೇತ್ರಗಳು. ಏನು ವಿಶೇಷಪ್ಪ ಅಂತ ಹೇಳಿದ್ರೆ ಮೂಲವರು ಬೇರೆ ಯಾರು ಇರ್ತಾರೆ, ಆದ್ರೆ ಉತ್ಸವರು ಕೃಷ್ಣ ಇರ್ತಾರೆ. ಆತರ ಅಲ್ಲಿ ಕೋವಲೂರಿನಲ್ಲೂ ಅಷ್ಟೇ ಉಲಗಳಂದ ಪೆರುಮಾಳು, ಆದ್ರೆ ಇದು ಉತ್ಸವರೇ ಕೃಷ್ಣ. ಇಲ್ಲೂ ಅಷ್ಟೇನೆ ನೀಲಮೇಘ ಇದು ಇದರಲ್ಲಿ ನೆಕ್ಸ್ಟ್ ತಿರುಕಣ್ಣಪುರಂ ಅಲ್ಲಿ ಬರುತ್ತಲ್ಲ ನೀಲಮೇಘ ಪೆರುಮಾಳ ಅಂತ. ಆಮೇಲೆ ಶೌರಿರಾಜ ಪೆರುಮಾಳ ಅಂತ ಇಲ್ಲಿ. ಅದೇ ತರ ಇಲ್ಲೂ ಅಷ್ಟೇನೆ ಬೇರೆ ಬೇರೆ ಹೆಸರಲ್ಲಿ ಭಗವಂತ ಇದರಲ್ಲಿ ಮೂಲವರೆಗೆ ಒಂದು ಹೆಸರಿದ್ರೇನು ಉತ್ಸವರೆಗೆ ಕೃಷ್ಣರಾಗಿ ಬರ್ತಾನೆ. ಕೃಷ್ಣನ ಹಾಡುಗಳನ್ನ ಅನುಭವಿಸೋಣ. ಎಣ್ಣಿಲ್ ಮುನಿವರ್ಕರುಳ್ಟರ್, ಪೇಜ್ ನಂಬರ್ 110, ಪೆರಿಯ ತಿರುಮಳಿ 710. ಯಾರ ಹತ್ರ ಪುಸ್ತಕ ಇಲ್ವೋ ದಯವಿಟ್ಟು ಇದನ್ನ ಪ್ರಪತ್ತಿ.com ನಲ್ಲಿ ಸಿಗತ್ತೆ ನಿಮ್ಗೆ. ಯಾವ್ದು ತಮಿಳ್ ಬೇಕಾದ್ರೂ ಸಿಗುತ್ತೆ, ಕನ್ನಡದಲ್ಲಿ ಬೇಕಾದ್ರೂ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೀಲಾ ಅವರೆಲ್ಲ ಬೇಕಾದ್ರೆ ನಿಮ್ಗೆ ಹಿಂದಿನಲ್ಲೂ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೀಲಾ, ಅರುಣ ಅವರೆಲ್ಲಾನು ಇದನ್ನ ಫುಲ್ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಆಯಾ ಕ್ಷೇತ್ರದ ಹೆಸರು ಬರುತ್ತೆ. ಅವಾಗ ಅದನ್ನ ತಗೊಂಡು ನೀವು ಫಾಲೋ ಮಾಡ್ಬೇಕು. ಓಕೆ. பெரும்புற கடலையே அடலையே எட்டினை பெண்ணையானை எண்ணில் முனிவர்க்கு அருள் தரும் தவத்தை முத்தின் திருள் போவையை பத்தராவியை நித்தில தொத்தினை அரும்பினை அலரை அடியேன் மனத்து ஆசையை அமுதம் பொதியின் சுவை கரும்பினை கனியே சென்று நாಡಿ ಕಣ್ಣಮಂಗೈಯೊಳ್ ಕಂಡಕೊಂಡೇನೆ. ತುಂಬಾ ಚೆನ್ನಾಗಿ ಪತ್ತರಾವಿಯ ಅನ್ನೋದು ಈ ಭಗವಂತನ ಹೆಸರು. ಇನ್ನೊಂದು ಹೆಸರು ಹೇಳ್ತಾರೆ ಭಕ್ತರ ಅಂತರಾಳ, ಭಕ್ತರ ಜೀವಾಳ ಇವನೇ ಅಂತ ಹೇಳುವಂಥದ್ದು ಆ ಕ್ಷೇತ್ರದ ಒಂದು ವಿಶೇಷ. ಅದನ್ನು ಇಲ್ಲಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಹಾಗೆ ಕಣ್ಣಮಂಗೈ ಇವಳು ಕಂಡುಕೊಂಡೇನೆ ಅಂತ ಹೇಳಿ ಕಣ್ಣಮಂಗೈ ಕ್ಷೇತ್ರದ ಹೆಸರು ಕೂಡ ಇವ್ರು ಹೇಳ್ತಾರೆ. ಪೆರುಂಪುರ ಕಡಲೆ, ಪೆರುಂಪುರ ಕಡಲೆ ಅಂತ ಹೇಳಿದ್ರೆ ತುಂಬಾ ಕರುಣೆಯ ದೊಡ್ಡ ಸಮುದ್ರ ಅಂತೆ. ತುಂಬಾ ಕೆಲವರೆಲ್ಲ ಹೇಳ್ಬೇಕಾದ್ರೆ ಭಗವಂತನನ್ನ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಸಮುದ್ರ ಮತನವನ್ನು ಕಡಿಬೇಕಾದ್ರೆ ஒரு கடல் ಇನ್ನೊಂದು ಕಡಲ್ ಕಡೆಯಿಂದ ಇರುತ್ತೆ. ಏನು ಹಂಗಂದ್ರೆ ಒಂದು ಕಡಲ್ ಅಂದ್ರೆ ಸಮುದ್ರ, ಒಂದು ಸಮುದ್ರ ಇನ್ನೊಂದು ಸಮುದ್ರನ ಕಡಿತು ಅಂದ್ರೆ ಏನಂದ್ರೆ ಒಂದು ಕರುಣೆಯ ಸಮುದ್ರ. ಭಗವಂತ ಒಂದು ಕರುಣೆಯ ಸಮುದ್ರನೇ ಇನ್ನೊಂದು ಸಮುದ್ರವನ್ನ ಕಡಿತು ಅಂತ. ಆತರ ಸೊಗಸಾದ ಉಪಮೆಗಳನ್ನ ಕೊಡ್ತಾರೆ. ಮರೆಯೋದೇ ಇಲ್ಲ ಭಗವಂತನನ್ನ ಹೇಳ್ಬೇಕಾದ್ರೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅನುಭವಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ದಿವ್ಯದೇಶ ಪಾರ್ಶ್ವಗಳನ್ನ ಹಾಡೋದೇ ಅದಕ್ಕೆ. ಯಾರ್ಯಾರು ದಿವ್ಯದೇಶಗಳನ್ನ ನೋಡಿದಾರೋ ಆ ದಿವ್ಯದೇಶಗಳನ್ನ ಜ್ಞಾಪಿಸ್ಕೊಂಡು ಆ ಪಾರ್ಶ್ವಗಳನ್ನ ಭಗವಂತನನ್ನು ಅನುಭವಿಸೋಕೆನೆ ಇರೋದು ಈ ಪಾರ್ಶ್ವಗಳು. ಅದನ್ನ ಇಲ್ಲಿ ಹೇಳ್ತಾರೆ. ಪೆರುಂಪುರ ಕಡಲೈ ಅಡಲೇತಿನೈ பெண்ணையானை எண்ணில் முனிவர்க்கு அருள் தரும் தவத்தை ಮುತ್ತಿನ ತಿರುಳ್ ಕೋವೆಯೈ. ಎಣ್ಣಿಲ್ ಯಾರು ಜಪ ಮಾಡ್ತಾರೋ ಋಷಿಗಳು, ತಪಸ್ ಮಾಡೋರಿಗೆ, ಮುನಿ ಅಂತ ಹೇಳಿದ್ರೆ ಮನನ ಮಾಡೋಗ್ತಾರ, ಅವ್ರಿಗೆಲ್ಲಾನು
ಒಲಿತಾನೆ ಭಗವಂತ. ಒಲಿದು ಮುತ್ತಿನ ತಿರುಳ್ಕೋವಯ್ಯೆ ಎಲ್ಲ ಮುತ್ತಿಗೆ ಹೇಳುವಂಥದ್ದು. ಮುತ್ತಿನ ತಿರುಳ್ಕೋವಯ್ಯೆ ಅಂತ ಹೇಳಿದ್ರೆ ತುಂಬಾ ಸೊಗಸಾದ ಪ್ರಕಾಶವಾದ ಒಂದು ರತ್ನಮಣಿ ತರ ಇದ್ದಾನೆ ಭಗವಂತ. ಭಕ್ತರಾವಿನಿತ್ತಿಲ ತೊತ್ತಿನೇ, ಭಕ್ತರಿಗೆ ಅಂತರ್ಯಾಮಿಯಾಗಿ ಭಕ್ತರಾವಿ ಎಲ್ಲ ಭಕ್ತರು ಅಂತಲ್ಲ, ಎಲ್ಲಾ ವಸ್ತುಗಳಿಗೂ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾಗ್ಲೂನು ಭಕ್ತರಾವಿ ಅಂತ ವಿಶೇಷವಾಗಿ ಯಾಕೆ ಇಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಭಗವಂತ ಏನು ಪೂಜೆ ಮಾಡ್ತಾನೆ ಅಂದ್ರೆ ಭಾಗವತರ ಪಾದಧೂಳಿ ಪೂಜೆ ಮಾಡ್ತಾನೆ ಅಂತ ಭಾಗವತದಲ್ಲಿ ನಾವು ನೋಡಿದ್ವಿ. ನಾರದರು ಭಗವಂತ ಆರಾಧನೆ ಕೃಷ್ಣ ಆರಾಧನೆ ಮಾಡ್ತಾ ಇದ್ದಾಗ ಅದ್ರಲ್ಲಿ ಏನಿದೆ ನೋಡ್ಬಿಡೋಣ, ಅವನು ಇದರಲ್ಲಿ ಸಂಪುಟದಲ್ಲಿ ಏನ್ ಇಟ್ಕೊಂಡು ಇದು ಆರಾಧನೆ ಮಾಡ್ತಾನೆ, ಅವನೇ ಭಗವಾನ್, ಅವನೇ ಯಾರನ್ನ ಇಟ್ಕೊಂಡು ಮಾಡ್ತಾನೆ ನೋಡೇಬೇಕು ಅಂತ ಕೇಳಿದ್ನಂತೆ. ನನಗ್ ತೋರಿಸ್ತೀಯ ನೀನ್ ಯಾವ ಭಗವಂತನನ್ನ ಪೂಜೆ ಮಾಡ್ತೀಯ ಅಂತ. ಓಹೋ, ಧಾರಾಳವಾಗಿ ತೋರಿಸ್ತೀನಲ್ಲ ಅಂತ ಹೇಳಿದ್ನಂತೆ. ಸರಿ, ಒಂದು ಸಂಪುಟವನ್ನ ತೆಗೆದು ಅದರಲ್ಲಿ ಒಂದು ಸಣ್ಣ ಇದರಲ್ಲಿ ಏನೋ ಮಡಚಿಟ್ಟಿದ್ದಂತೆ, ಅದನ್ನ ತೆಗೆದು ಅದ್ರೊಳಗೊಂದು ಸಣ್ಣ ತೆಗೆದು ಹೇಗೆ ತೆಗಿತಾನೆ. ಇವನೇನೋ ಇದು ಸ್ಕ್ಯಾಮ್ ಇರ್ಬೇಕು, ಏನು ತೋರ್ಸಲ್ಲ ಅಂತ ಕಾಣುತ್ತೆ ಕೊನೆಯಲ್ಲಿ ಅಂತ ಅನ್ಕೊಂಡು, ಏನ್ ಕೃಷ್ಣ ಇದು ಬಂದೆ ಅಂತಾನೆ. ಕೊನೆಯಲ್ಲಿ ಒಂದು ಚಿಕ್ಕ ವಸ್ತ್ರದಲ್ಲಿ ಒಂದಿಷ್ಟು ಮಣ್ಣಿನ ಧೂಳು, ಕಣ್ಣಿಗೂ ಕಾಣದೇ ಇರೋ ತರ ಮಣ್ಣಿನ ಧೂಳು ಇಟ್ಟಿದ್ದಂತೆ. ಇದೇ ನನ್ನ ದೇವರು ಅಂತ. ಏನಿದು ಅಂತ ಕೇಳ್ತಾನಂತೆ. ಇದು ನನ್ನ ಯಾರು ಭಕ್ತರು ಭಾಗವತರು ಇದ್ದಾರೋ ಅವ್ರ ಪಾದ ಧೂಳಿ ಇದು ಅಂತ ಹೇಳ್ತಾನೆ. ನಾರದನಿಗೆ ಆಗ ದಂಗಾಗ್ಬಿಡುತ್ತೆ. ಹಬ್ಬ, ಎಲ್ಲ ದೇವಾದಿ ದೇವ ಇವನು, ಎಲ್ಲರನ್ನೂ ನೀವು ನಿರ್ವಾಹ ಮಾಡುವಂತ ಭಗವಂತ ಭಕ್ತರ ತೊಂಡರ ಅಡಿ ಪೊಡಿ, ನಾವು ತೊಂಡರ ಅಡಿ ಪುಡಿ ಆಳ್ವಾರ್ ಹಂಗೆ ಹೆಸರಿಟ್ಕೊಂಡ್ರಲ್ಲ, ತೊಂಡರ ಅಡಿ ಪುಡಿ ಆಳ್ವಾರ್ ಅಂತಾನೆ ಹೆಸರಾಗ್ಬಿಟ್ರು, ಭಕ್ತ ಅಂಗಡಿ ರೇಣು ಅಂತಾನೆ ಹೆಸರಾಗ್ಬಿಟ್ರು. ಆ ತರ ಇಟ್ಕೊಂಡಿದ್ದಾನಲ್ಲ ಅಂತ ಹೇಳಿದಾಗ ಅವನಿಗೆ ಭಗವಂತನಿಗೆ ಅಂತರಾಳನು ಭಾಗವತರೆ, ಅವನಿಗೆ ಜೀವಾತ್ಮನಿಗೆ ಅಂತರಾಳದಲ್ಲಿ ಪರಮಾತ್ಮನಿಗೆ ಅಂತರಾಳದಲ್ಲಿ ಯಾರಿದ್ದಾರೆ ಅಂದ್ರೆ ಜೀವಾತ್ಮ ಕೌಸ್ತುಭಮಣಿಯಾಗಿ ಹೃದಯದ ಹತ್ರ ಇಟ್ಕೊಂಡಿದ್ದಾನೆ. ಅವ್ರಿರ್ಬೇಕು. ಒಂದು ಭಗವಂತನಿಗೆ ಯಾವಾಗ ಯಾವಾಗ ಅವನ ಕೀರ್ತಿ ಹೆಚ್ಚತ್ತೆ ಅಂದ್ರೆ ಹೆಚ್ಚು ಭಾಗವತರು ಬಂದು ಅವನ ಕೀರ್ತಿಗಳನ್ನ ಸ್ತುತಿಸಿ ಎಲ್ಲರಿಗೂ ಅವನ ಇರುವಾಗ ವ್ಯಕ್ತವಾಗಿ ಅವನ ಕ್ಷೇತ್ರಗಳ ಬಗ್ಗೆ ಹೇಳಿದಾಗ ಭಗವಂತ ವ್ಯಕ್ತವಾಗ್ತಾನೆ. ಅವನು ಹೇಳಿದವ್ರೆ ಹಾಗೆ ಇರ್ತಾನೆ. ಪರಮಪದದಲ್ಲೇ ಕೂತ್ಕೊಂಡಿದ್ರೆ ಯಾರಿಗೇನು ಗೊತ್ತಾಗುತ್ತೆ? ವಿಭವ ಅವತಾರದಲ್ಲಿ ಬಂದು ಅರ್ಚಾವತಾರಲ್ಲಿ ಅವತಾರಗಳನ್ನ ಮಾಡಿ ಆ ಕ್ಷೇತ್ರಗಳಲ್ಲಿ ಒಂದು ಅರ್ಚೆ ಅಂತ ಮಾಡಿದಾಗ ಎಲ್ಲರೂ ಹೋಗಿ ಬರ್ತಾರೆ. ಒಂದು 10,000 ಜನ ಹೋದಾಗ ಅವನ ಕೀರ್ತಿ ಎಲ್ಲಾ ಕಡೆ ಹರಡತ್ತೆ. ಅವಾಗ ತುಂಬಾ ಜನ ಬಂದು ಹೋದ್ರೆ ತುಂಬಾ ಖುಷಿ ಆಗತ್ತಂತೆ. ಭಗವಂತನಿಗೆ ಭಾಗವತರು ಬರ್ಬೇಕು, ಭಾಗವತರಿಗೆ ಭಗವಂತನಿರ್ಬೇಕು. ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ಒಬ್ಬನೇ ಹೋಗಿ ತನಿಯಾಗಿ ನಾನೊಬ್ನೇ ಈ ದೇವಸ್ಥಾನಕ್ಕೆ ಯಾರು ಇಲ್ಲ ಅಂತ ಎಲ್ಲರನ್ನೂ ನೋಡ್ಕೊಂಡು ಅವ್ರು ಬೇಡ ಇವ್ರು ಬೇಡ ಅಂತ ಹೇಳ್ಕೊಂಡು ಹೋಗಿ ನಮಸ್ಕಾರ ಮಾಡಿದ್ರೆ ಭಗವಂತನಿಗೆ ಇಷ್ಟ ಇಲ್ವಂತೆ. ಭಗವಂತನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ನಾವು ಹಾಗೆ ಗರುಡಗಂಬದ ಹತ್ರ ಹೊರಗಡೆ ನಮಸ್ಕಾರ ಮಾಡ್ಬಿಟ್ಟು ಹೊರಟೋಗ್ಬೇಕು. ಯಾಕಂದ್ರೆ ಆ ಕ್ಷೇತ್ರ ಪಾಲಕರು ಇದಾರಲ್ಲ ಅವ್ರಿಗೂ ಸೇರಿ ನಮ್ಮ ನಮಸ್ಕಾರ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾರೆ. ಇವೆಲ್ಲ ನಿಯಮನಗಳು. ಇದನ್ನೆಲ್ಲ ನಾವು ಎಲ್ಲ ಹೇಳಕ್ ಹೋದ್ರೆ ಓಹೋ ನಿಮ್ಗೇನ್ ತುಂಬಾ ಗೊತ್ತಾ ಅಂತ ಬಯಸ್ಕೊಂಡ್ ಬರ್ತೀವಿ ಅಷ್ಟೇ. ದೇವಸ್ಥಾನದಲ್ಲಿ ಯಾರೇ ಒರೆಸಿದ್ರೆ ಕೂಡ ಹಂಗೆ ಹಿಂಗೆ ನುಗ್ಗಿದ್ರೆ ಇವ್ರು ಬೇಡ ಅವ್ರು ಬೇಡ ಅಂತ ಅನ್ಬಾರ್ದಂತೆ. ಅವರು ಹೆಸರು ತಕ್ಷಣಕ್ಕೆ ಬಾಯಿಗೆ ಬರ್ತಾ ಇಲ್ಲ. ಅವರು ಹೀಗೆ ತಿರುಗೋಷ್ಠಿ ಇವ್ರನಲ್ಲಿ ಇದ್ರಂತೆ. ಅಯ್ಯೋ ತುಂಬಾ ನುಗ್ಲು ಯಾರೋ ಹೀಗೆ ಒರೆಸ್ಕೊಂಡು ಹೋಗ್ಬಿಡ್ತಾರೆ ಅಂತ, ಹಾಗೆ ಹಿಂಗೆ ಉಜ್ಕೊಂಡು ಹೊರಟೋಗ್ತಾರೆ. ಅವಾಗ ಅವರು ಸಾರಿ ಕೇಳಲ್ಲ. ಯಾರ ಮೇಲೆ ಕಾಲ್ ತಾಕಿದ್ರೆ ಮಾಡಿದ್ರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವಾಗ ಅವ್ರು ಕೇಳಲ್ಲ. ಆಮೇಲೆ ಅವ್ರು ಹೊರಗಡೆ ಬಂದಾಗ ನೋಡ್ತಾ ಇದ್ರಂತೆ, ಅಯ್ಯೋ ನಾನು ನೋಡಿ ದೇವಸ್ಥಾನದಲ್ಲಿ ನುಗ್ಬಿಟ್ಟೆ ನಿಮ್ ಮೇಲೆ ಒರೆಸ್ಕೊಂಡು ಹೊಟ್ಟೋಗ್ರೆ ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಅಯ್ಯೋ ಅದಕ್ಕೆಲ್ಲ ನಂಗೆ ಬೇಜಾರಾಗಿದ್ದು, ಒಂದೇ ಕಡೆ ಒರೆಸಿದೆಯಲ್ಲ ಬಾಕಿ ಕಡೆ ಅದು ಭಾಗವತರ ಸಂಶ್ಲೇಷ ಇಲ್ಲದೆ ಅದು ದುಃಖ ಪಡ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಕೆಲವೆಲ್ಲ ಭಾಗವತರ ವಿಶೇಷ ಭಾಗವತರ ಮಹಿಮೆಗಳನ್ನ ತಿಳ್ಕೊಳ್ಬೇಕು. ಯಾರು ಏನೋ ಉಚ್ಚ ಜಾತಿ ನೀಚ ಜಾತಿ ಅಂತೆಲ್ಲ ಭಗವಂತ ನೋಡೋದೇ ಇಲ್ಲ. ಭಗವಂತನಿಗೆ ಬೇಕಾಗಿರೋದು ಅಂತರಾಳದಲ್ಲಿರೋ ಭಕ್ತಿ, ಅದನ್ನ ನೋಡ್ತಾನೆ ಅವನು. ನಾವು ಯಾರು ಹೇಳಕ್ಕೆ ನೀವು ಬೇಡ ನೀವು ಬರಬೇಡಿ ನೀವು ಕೂತ್ಕೊಳ್ಳಿ ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಕ್ ನಾವ್ ಯಾರು ಅಲ್ಲ. ಆ ತರ ಎಲ್ಲ ಮಾಡಿದಾಗ ಒಂಟಿಯಾಗಿ ನೀವು ನಮಸ್ಕಾರ ಮಾಡಿದಾಗ ಭಗವಂತನಿಗೆ ಸಂತೋಷ ಇಲ್ವಂತೆ. ಭಗವಂತನಿಗೆ ಇಷ್ಟ ಇಲ್ಲ, ಗುಂಪು ಬೇಕು ಭಗವಂತನಿಗೆ, ಎಲ್ಲರೂ ಬರಬೇಕು ಅಂತ. ಆ ಭಗವಂತನಿಗೆ ಭಾಗವತರೇ ಅಂತರಾಳ. ಭಾಗವತರಿಗೆ ಎಲ್ಲಾ ಭಾಗವತರಲ್ಲೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಆ ಭಾಗವತರನ್ನ ನಿಕೃಷ್ಟವಾಗಿ ಕಂಡ್ರೆ ಭಗವಂತನೇ ಅಲ್ಲಿ ಇರೋದಿಲ್ಲ. ಇದು ತುಂಬಾ ಮುಖ್ಯ. ಇದು ಎಲ್ಲರೂ ತಿಳ್ಕೊಳ್ಬೇಕು.
ಯಾವಾಗ್ಲೂ ಅಷ್ಟೇ ಎಲ್ಲ ನಾವೇ ನೋಡ್ಬಿಡ್ಬೇಕು ಅಂತ ಅಡ್ಡ ಕಟ್ಕೊಂಡು ದೇವರುಗಳನ್ನ ನೋಡೋದು. ದಯವಿಟ್ಟು ನನ್ನ ಶಿಷ್ಯರುಗಳಿಗೆಲ್ಲ ನಾನು ಯಾವಾಗ್ಲೂ ಅದನ್ನೇ ಹೇಳೋದು, ನೀವು ನೋಡಾಯ್ತಾ ಬೇರೆಯವ್ರಿಗೂ ಸ್ವಲ್ಪ ಜಾಗ ಬಿಡಿ, ಅವ್ರು ನೋಡ್ಲಿ. ಇಲ್ಲ ಕಣ್ಣು ತುಂಬಿಸ್ಕೊಂಡ್ಬಿಡಿ, ಒಂದ್ಸತಿ ನೋಡಿ ಕಣ್ಣು ತುಂಬಾ ದೇವರನ್ನ ಕಣ್ಣು ತುಂಬಿಸ್ಕೊಂಡ್ಬಿಡಿ. ಬೇರೆ ಯಾರಿಗೆ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೋ ಅವರಿಗೆ ಜಾಗ ಬಿಡಿ. ಎಲ್ಲಿ ಇರ್ಬೇಕು, ಎಲ್ಲಿ ಅನುಭವ ನಮಗೆ ತುಂಬಾ ಮುಖ್ಯ, ಅನುಭವ ಮರೀದೇ ಇರೋದು ಮುಖ್ಯ. ಮೊನ್ನೆ ಕೂಡ ಹತ್ರದಲ್ಲಿ ಬ್ರಹ್ಮೋತ್ಸವ ಆಗ್ತಾ ಇತ್ತು, ಇದರಲ್ಲಿ ಶ್ರೀನಿವಾಸ ದೇವಸ್ಥಾನದಲ್ಲಿ. ಈ ತರದ್ದೆಲ್ಲ ತುಂಬಾ ನೋಡಿದಾಗ ತುಂಬಾ ನೋವಾಗತ್ತೆ. ಯಾರು ಜಾಸ್ತಿ ಇಲ್ಲ, ಯಾರು ಕಡಿಮೆ ಇಲ್ಲ. ಆತರ ಭಗವಂತನನ್ನ ನಮಸ್ಕಾರ ಮಾಡ್ಬೇಕು ಅಂತ ಇದ್ದಾಗ ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ. ಯಾಕಂದ್ರೆ ಸಿಹಿಯಾದ ಒಂದು ಹಣ್ಣನ್ನು ಎಲ್ಲರ ಹತ್ರನೂ ಹಂಚ್ಕೊಳ್ಬೇಕು ಅಂತಾನೆ ಶಾಸ್ತ್ರನೂ ಇದೆಯಲ್ವಾ. ಅದೇ ತರನೇ ಹಾಗೇನೆ ಭಗವಂತ, ಅವನಿಗೂ ಅದೇ ಇಷ್ಟ. ಆ ಭಾಗವತರು ವಿಷ್ಣು. ಅದಕ್ಕೆ ಪತ್ತರಾವಿಯೇ ಅಂತ ಇಲ್ಲಿ ಹೇಳು. ನಿತ್ತಿಲ ತೊತ್ತಿನ, ನಿತ್ತಿಲ ಅಂದ್ರೆ ತುಂಬಾ ಆಗುತ್ತಾನೆ ಫ್ರೆಶ್ ಪರ್ಲ್ ಇದೆಯಲ್ಲ, ಅದ್ರ ಗೊಂಚಿನ ತರ ಇದ್ದಾನೆ. ಅರುಂಬಿನೈ ಅಲರೈ ಅಡಿಯೇನ್ ಮನತ್. ಅರುಂಬಿನೈ ಅಂತ ಹೇಳಿದ್ರೆ ಇದು ಮೊಗ್ಗು. ಅಲರೈ ಮೊಗ್ಗುಗಳು ಮೊಗ್ಗಾಗಿದ್ರು ಚೆನ್ನಾಗಿರುತ್ತೆ, ಅರಳಿದ್ರು ಚೆನ್ನಾಗಿರುತ್ತೆ ಹೂವಾದಾಗ. ಅಲರೈ ಅಡಿಯೇನ್ ಮನತ್ ಆಶಯೇ ಅಮುದಂ ಪೊದಿ ಇಂಶುವೈಕ ಕರುಂಬಿನೈ. ಅಪ್ಪ ಅವನು ನನ್ನ ಮನಸ್ಸಲ್ಲಿ ತುಂಬಾ ಇಂಶುವೈ ಕರುಂಬಿನೈ, ತುಂಬಾ ಸ್ವೀಟ್ ಕಬ್ಬೇ ಸ್ವೀಟ್ ಆಗಿರುತ್ತೆ. ಅದು ಕಬ್ಬು ತುಂಬಾ ಸಿಹಿಯಾಗಿರೋ ಕಬ್ಬು ಅಂತ ಹೇಳಿದ್ರೆ ಹೆಂಗಿರುತ್ತೆ. ಕನಿಯೇ ಚಂದ್ರನಾಡಿ ಕಣ್ಣ ಮಂಗೆಯೊಳ್ ಕಂಡುಕೊಂಡೇನೆ. ಅಕ್ಕನಿ ಹಣ್ಣು, ಮೊಗ್ಗು, ಹೂವು, ಹಣ್ಣು ಎಲ್ಲಾನು ಒಂದು ಪದ್ಯದಲ್ಲಿ ಹೇಗೆ ಏನ್ ಚಮತ್ಕಾರ ಕವಿ ಇವರೆಲ್ಲ. ಅದಕ್ಕೆ ಇವ್ರನ್ನ 4 ಕವಿ ಪೆರುಮಾಳ್ ಅಂತಾನೆ ತಿರುಮಂಗ ಆಳ್ವಾರ್ನ ಹೇಳ್ತಾರೆ. ಯಾಕಂದ್ರೆ ಅವರು ಹಂಗೆ ಎಲ್ಲ ಅಲ್ಲಿ ಆ ಕ್ಷೇತ್ರದಲ್ಲಿ ಹೋದಾಗ ಅಶ್ರುಕವಿ ಅಲ್ಲೇ ನಿಂತು ಕಟ್ಕೊಂಡು ಹಾಡಿದ್ರು. ಇದಕ್ಕೆಲ್ಲ ಎಷ್ಟು ಭಗವಂತ ಅವರಿಗೆ ಕರುಣೆಯಿಂದ ಅವರಿಗೆ ಈ ಶಕ್ತಿಯನ್ನ ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ತಾರೆ. ಜ್ಞಾನವನ್ನ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು. ಜಡ ವಸ್ತುಗಳಿಗೆಲ್ಲ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ನಮಗೂ ಜಡ ವಸ್ತುಗಳಿಗೆ ಏನ್ ವ್ಯತ್ಯಾಸ ಅಂದ್ರೆ ಜ್ಞಾನ ನಮಗಿರುತ್ತೆ. ಆ ಜ್ಞಾನವನ್ನ ಪೂರಕವಾಗಿ ಉಪಯೋಗಿಸ್ಕೊಳ್ಬೇಕು. ಯಾರನ್ನು ಬೇಜಾರು ಮಾಡಕ್ಕೆ ಉಪಯೋಗಿಸ್ಕೊಳ್ಬಾರ್ದು. ಯಾರನ್ನು ತಿದ್ದಬೇಕು, ತಪ್ಪು ಮಾಡ್ತಾ ಇದ್ರು ತಿದ್ದಬೇಕು, ಹೇಳ್ಬೇಕು. ಆ ಜ್ಞಾನವನ್ನ ಭಗವಂತನ ಹತ್ರಕ್ಕೆ ಹೋಗೋಕೆ ಎಲ್ಲರಿಗೂ ಸಹಾಯವಾಗುವಂತೆ ಉಪಯೋಗಿಸ್ಕೊಳ್ಬೇಕು. ನಾನ್ ಮಾತ್ರ ಕಲ್ತ್ಕೊಂಡೆ, ನನಗ್ ಮಾತ್ರ ಇರ್ಲಿ ಅಂತ ಅನ್ಕೊಂಡ್ಬಿಡ್ಬಾರ್ದು. ಹಂಚ್ಕೊಳ್ಬೇಕು ಯಾವಾಗ. ಸ್ವಾಧ್ಯಾಯ ಅಂತ ಇಟ್ಟಿರೋದೇನೆ ಅದಕ್ಕೆ. ಮತ್ತೆ ಸ್ವಾಧ್ಯಾಯ ಪ್ರವಚನೇಚ ಅಂತೆಲ್ಲ ಹೇಳತ್ತಲ್ಲ ಇದ್ರಲ್ಲಿ, ವೇದದಲ್ಲಿ ಏನು ನೀನು ಕಲ್ತಿದ್ದನ್ನು ಬೇರೆಯವ್ರಿಗೂ ಹೇಳ್ಕೊಡೋದು. ಬ್ರಾಹ್ಮಣರಿಗೆ ಇದೆ 6 ಇದೆಯಲ್ಲ, ಅಧ್ಯಯನ ಅಭ್ಯಾಸ ಎರಡೂ ಮಾಡ್ಬೇಕು. ಅಭ್ಯಾಸನೂ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು, ಹೇಳು ಕೊಡ್ಬೇಕು. ಈ ತರದ್ದು 6 ಇದನ್ನ ಎಲ್ಲಾನು ಮಾಡ್ಬೇಕು ಬ್ರಾಹ್ಮಣರು. ಸ್ಪೆಷಲಿ ದಾನ, ಪರಿಗ್ರಹ, ಅಧ್ಯಯನ ಮತ್ತೆ ಅಧ್ಯಾಪನ ಎರಡೂನು ಅವ್ರು ಹೇಳಿಕೊಡ್ಬೇಕು. ಈ ತರದ್ದೆಲ್ಲ ಇದೆ. ಎಲ್ಲ ಅವರು ವರ್ಣಾಶ್ರಮಕ್ಕೆ ಧರ್ಮಕ್ಕೆ ಸರಿಯಾಗಿ ಎಲ್ಲ ಇಟ್ಟಿದ್ರು. ಅದು ಪಾಲಿಸ್ತಾ ಇಲ್ಲ, ಅದ್ರ ವಿಶೇಷಗಳು ಗೊತ್ತಿಲ್ಲ ಅಂತ ಹೇಳಿದಾಗ ಹೋದ್ ಕಡೆ ಹೇಗೆ ನಡ್ಕೊಳ್ಬೇಕು ಇದನ್ನೆಲ್ಲ ತಿರುಮಂಗ ಕನಿಯೇ ನಾಡಿ. ನಾವು ಹೋಗಿ ಎಲ್ಲ ಸುಮ್ಮನೆ ಕೇಳ್ಕೊಂಡು ತೇರಿ ಅಂತ ಹೇಳ್ಬಿಟ್ಟು ಬರೀ ಪುಸ್ತಕದಲ್ಲಿ ಓದ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೇಡಿ. ಹೋಗಿ ಶಂದ್ರ ನಾಡಿ ಅಲ್ಲಿ ಹೋಗಿ ಆ ಕ್ಷೇತ್ರಕ್ಕೆ ಅವನನ್ನ ನೋಡಿ ಕೊಂಡಾಡಿ ಅನುಭವಿಸಿ ಅಂತ. ಕಣ್ಣಮಂಗೈಯೊಳ್ ಕಂಡುಕೊಂಡೇನೆ. ಕಣ್ಣಮಂಗೈನಲ್ಲಿ ನಾನು ನೋಡ್ದೆ. ಈ ತರ ಪತ್ತರಾವಿಯೇ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಏನ್ ಇವನು ಭಕ್ತವತ್ಸಲ ಪೆರುಮಾಳ್ ನೋಡೋಣ ಏನ್ ಇವನೇನಾ ಅಂತ ಹೇಳಿದ್ರು. ಹೋಗಿ ನೋಡಿದಾಗ ಗೊತ್ತಾಯ್ತು, ಹೌದು ನಿಜವಾಗ್ಲೂ ಹಾಗೆ ಇದ್ದಾನೆ ಇವನು ಅಂತ. ಕೆಲವು ಕಡೆ ಹೇಳ್ತಾರೆ ಇವರು ಸೂರಿದರೆ ನೋಡಿದ್ರೆ 2 ಕಣ್ಣು ಸಾಲದು ಅಂತ. ಏನ್ ನೋಡ್ಬೇಕು ನಿಮ್ 2 ಕಣ್ಣು ಸಾಲದ ಅಂತ. ಅಷ್ಟು ಚೆನ್ನಾಗಿರುತ್ತೆ ಕಣ್ಣು ಮೂಗು ಎಲ್ಲ ಅಭ್ಯಾಸ ಅದೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಅನುಭವಿಸ್ಬೇಕು. ಒಬ್ರು ಹೇಳ್ತಾರೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದಾಗ ಅಲ್ಲಿ ಹೋಗಿ ಅನುಭವಿಸ್ಬೇಕು. மெய்நல தவத்தை தரும் மெய்யை பொய்யினை ಕೈಯಿಲೋ ಶಂಗುಡೈ. ಕೈನಲ್ಲಿ ಒಂದು ಶಂಕ ಇಟ್ಕೊಂಡಿದ್ದಾನೆ. ಸುಳ್ಳು ಅಂತ ಯಾವತ್ತೂ ಇಲ್ವಂತೆ. ಇವು ಎಷ್ಟೋ ಸತಿ ಸುಳ್ಳು ಹೇಳಿದಾನಲ್ಲ. ನಾವು ಕೃಷ್ಣ ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ, ಕಳ್ಳ ಅಂತೆಲ್ಲ ನಾವು ನೋಡಿದ್ವಲ್ಲ ಅಂತ ಹೇಳಿದ್ರೆ, ನಾವು ನಿಜವಾಗ್ಲೂ ಆಳವಾಗಿ ಓದಿದಾಗ ಮಹಾಭಾರತ ಆಗ್ಲಿ ಭಾಗವತ ಆಗ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರನ್ನ ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಕೂಡ ಒಂದು ಒಳ್ಳೇದಕ್ಕೆ ಹೇಳಿರ್ತಾರೆ. ಆ ತತ್ವ ಯಾವತ್ತು ತಪ್ಪು ಮಾಡೋದಿಲ್ಲ. ಅದನ್ನ ತೋರಿಸ್ಕೊಡ್ತಾನೆ ಅವನು. ಮೈನಿಂದ್ರ ಕಡಲೆ ಕಡಲ್ ಮಣ್ಣನೆ. ಮೈನಿಂದ್ರ ಕಡಲೆ ಅಂತ ಕಪ್ಪು ಬಣ್ಣದಲ್ಲಿ ಒಂದು ಸಮುದ್ರ ಇದ್ರೆ ಹೇಗಿರುತ್ತೋ ಹಾಗಿದಾನಂತೆ. ಕಡಲ್ ಮಣ್ಣನೆ ಆ ಬಣ್ಣಕ್ಕೆ ಇದ್ದಾನೆ ಅಂತ. ಮಾಲೈ ಆಲಿಲೈ ಪಳ್ಳಿಕೊಳ್ಳು ಮಾಯನೈ. ಮಾಲೈ ಅದ್ ಬೇಕಾದ್ರೆ ನೀವು ಕಾಮ ಇಟ್ಕೋಬಹುದು. ಭಗವಂತನಿಗೆ ಮಾಲೈ ಅಂತ ಒಂದು ಹೆಸರು ಇಡ್ಬೋದು.
ಆಲಿಲೆ ಪಳ್ಳಿಕೊಳ್ಳುಂ ಮಾಯನೆ. ಆಲಿಲೆ ಚಿಕ್ಕದಾದ ಒಂದು ಆಲದ ಎಲೆಯ ಮೇಲೆ ಎಲ್ಲವನ್ನ ನುಂಗ್ಕೊಂಡು ಸಣ್ಣದಾಗಿ ಮಾಡ್ಕೊಂಡು ಅದ್ರ ಮೇಲೆ ಮಲ್ಕೊಳ್ತಾನಲ್ಲ ಅವನು. ಎಲ್ಲ ಭೂಮವಾದ ವಸ್ತುಗಳನ್ನ ಬೆಟ್ಟ ಕೊಳ ಎಲ್ಲಾನು ನುಂಗುಬಿಟ್ಟು, ಎಲ್ಲ ಗ್ರಹಗಳನ್ನ ಎಲ್ಲ ನುಂಗಿ ಸೂಕ್ಷ್ಮ ರೂಪವನ್ನು ಮಾಡ್ಕೊಂಡು ನುಂಗುಬಿಟ್ಟು ತಾನು ಸೂಕ್ಷ್ಮ ರೂಪವಾಗಿ ಒಂದು ಸಣ್ಣ ಎಲೆ ಮೇಲೆ. ಆಲದಲ್ಲಿ ಎಷ್ಟು ಮಹಾ ದೊಡ್ಡದಾಗಿರ್ಬೋದು, ಅದ್ರ ಮೇಲೆ ಒಂದು ಮಗು ಮಲ್ಕೊಳ್ಳುತ್ತೆ ಅಂದ್ರೆ ಆ ಮಗು ಎಷ್ಟು ಚಿಕ್ಕದಾಗಿರ್ಬೋದು, ಇದನ್ನೇ ಯೋಚನೆ ಮಾಡ್ಬೇಕು. ಅಂದ್ರೆ ಅತಿ ಸೂಕ್ಷ್ಮವಾಗಿ ಎಲ್ಲವನ್ನ ಮಾಡ್ಕೊಂಡು ನುಂಗಿ ಅದ್ರ ಮೇಲೆ ತಾನು ಸೂಕ್ಷ್ಮವಾಗಿ ಸ್ವರೂಪವನ್ನ ಚಿಕ್ಕದಾಗಿ ಮಾಡ್ಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದಾನೆ. ಮಾಯನೆ ಪಳ್ಳಿಕೊಳ್ಳು ಮಾಯನೆ, ಇವೆಲ್ಲ ಎಲ್ಲ ಈ ತರ ಆಶ್ಚರ್ಯದ ಚೇಷ್ಟೆಗಳು ಎಲ್ರಿಗೂ ಮಾಡಕ್ಕಾಗಲ್ಲ. ಮಾಯನೆ ಮಾಡ್ತಾ ಇದ್ದಾನೆ. ನೆನ್ನಲೈ ಪಹಲೈ ಇತ್ತೈನ ಅಳಿನೈ. ಎಲ್ಲ 3 ಕಾಲಗಳು, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಇವನು ನೆನ್ನೆಲೈ ಪಹಲೈ ಹಗಲು ಪ್ರೆಸೆಂಟ್, ಇತ್ತೈನ ಅಳಿನೈ ಮತ್ತೆ ಸಾಯಂಕಾಲ ರಾತ್ರಿ. ಇತ್ತೈದ ರಾತ್ರಿ, ನಾಳಿನೈ ನಾಳೆ, ನಾಳೆಯಾಯ್ ವರುಂ ತಿಂಗಳೇ ಆಂಡಿನೈ. ಎಲ್ಲ ಸಂವತ್ಸರಗಳು, ಮಾಸ, ಪಕ್ಷ ಎಲ್ಲ ಹೇಳ್ತಾರೆ. ಈ ಎಲ್ಲವೂ ಅವನೇನೆ ಈ ನಿರ್ವಾಹ ಮಾಡ್ತಾನಲ್ಲ ಭಗವಂತ. ಸೂರ್ಯವನ್ನ ಸಂಚಾರ ಮಾಡಿ ದಿನ ಮತ್ತೆ ರಾತ್ರಿ ಆಗಿಸ್ತಾನೆ. ಒಂದು ಕಡೆ ಸೂರ್ಯ ಹೋದಾಗ ಅಸ್ತಮ ಆಗ್ಬಿಟ್ಟಾಗ ಅಲ್ಲಿ ರಾತ್ರಿ ಆಗತ್ತೆ. ಒಂದು ದಿನವನ್ನ ಮಾಡ್ತಾನೆ, 7 ದಿನ ಮಾಡಿ ಒಂದು ಸಪ್ತಾಹ ಮಾಡ್ತಾನೆ, 2 ಸಪ್ತಾಹದಲ್ಲಿ ಒಂದು ಪಕ್ಷ ಮಾಡ್ತಾನೆ, 2 ಪಕ್ಷದಲ್ಲಿ ಒಂದು ತಿಂಗಳು ಮಾಡ್ತಾನೆ, 12 ತಿಂಗಳಲ್ಲಿ ಒಂದು ಸಂವತ್ಸರ ಮಾಡ್ತಾನೆ, 60 ಸಂವತ್ಸರದಲ್ಲಿ ಒಂದು ಆವರ್ತಿಯಾಗಿ 60 ಸಂವತ್ಸರಗಳ ಆವರ್ತಿಯನ್ನ ಮಾಡ್ತಾನೆ. ಈ ತರ ಎಲ್ಲವನ್ನು ಕಾಲದ ನಿಯಾಮಕ ಅವನೇನೆ. ಅದನ್ನ ಇಲ್ಲಿ ತೋರಿಸ್ಕೊಳ್ತಾರೆ. ಕನ್ನಲೇ ಕರುಂಬಿನೈ ನೀಡೈತೇರಲೈ ನಿಡೈತೇರಲೈ ಕಣ್ಣ ಮಂಗೈಯುಳ್ ಕಂಡುಕೊಂಡೇನೆ. ಕನ್ನಲೈ ಕರುಂಬಿಂತೇನೆ ಎಲ್ಲ ಸಕ್ಕರೆ ಕಟ್ಟಿ ಇರುತ್ತಲ್ಲ, ಅದು ಕಲ್ಸಕ್ರೆ, ಜೇನುತುಪ್ಪ, ಇವೆಲ್ಲ ಸವಿಯಾದ ವಸ್ತುಗಳು. ಇದು ಕಂಪೇರ್ ಮಾಡ್ಬೋದೇ ಹೊರತು ಭಗವಂತ ಹಾಗೆ ಇರ್ತಾನಂದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ಕಾಗಲ್ಲ. ನಮಗೆ ಗೊತ್ತಿರುವ ವಸ್ತುವನ್ನ ತಿಳಿದು ಅದಕ್ಕೆ ನಾವು ಒಪ್ಪಿಟ್ಟು ನೋಡ್ತೀವಿ ಹೊರತು ಅವನು ಹಾಗೆ ಇದ್ದಾನ, ಏನ್ ಕಲ್ಸಕ್ರೆ ತರ ಇದ್ದಾನ, ಒಂದು 10 kg ಕಲ್ಸಕ್ರೆ ತಂದ್ಬಿಡ್ಬೋದಲ್ಲ. ಭಗವಂತನ ಹಾಗೆ ಮನೆಗೆ ತರಕಾಗುತ್ತಾ? ಇಲ್ಲ. ಅಷ್ಟು ಸ್ವೀಟ್ ಆಗಿದ್ದಾನೆ ಅವನು, ಚೆನ್ನಾಗಿದ್ದಾನೆ ಅಂತ. ಆತರ ತುಂಬಾ ಚೆನ್ನಾಗಿದೆ. ತಿರುಕಣ್ಣ ಮಂಗೈ ಭಾಷೆಗಳೆಲ್ಲ ಒಂದಕ್ಕಿಂತ ಒಂದು. ಎಂಗಳಕ್ಕರುಳ್ ಶೈಗಿಂದ ಈಶನೈ, ನಮಗೆ ಕೃಪೆ ಮಾಡುವಂತ ಭಗವಂತ. ಇದು ತುಂಬಾ ಇದು ಶಯನ ಹಂಗಂದ್ರೆ ಎಂಗಳಕ್ಕರುಳ್ ಶೈವ ಅಂದ್ರೆ ಸೌಲಭ್ಯ, ಸೌಶೀಲ್ಯ. ನಮಗೂ ಮಾಡ್ತಾನೆ. ನಾನು ಕಳ್ಳನಾಗಿದ್ದೆ, ಸುಳ್ಳಾಗಿದೆ, ಡೆಕಾಟ್ ಆಗಿದ್ದೆ, ತಿದ್ದುಕೊಂಡಿದ್ದೀನಿ, ನನಗೆ ಕೂಡ ಅವನು ಕೃಪೆ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಸತಿ ಜೀವನದಲ್ಲಿ ಯಾರೈತಿ ಏನೇ ತಪ್ಪು ಮಾಡಿದ್ರೆ ಕೂಡ ತಿದ್ದುಕೊಂಡ್ಬಿಟ್ರೆ ಭಗವಂತ ನಮ್ಮನ್ನ ಅನುಗ್ರಹ ಮಾಡ್ತಾನೆ. ಈಶನೇ, ಈಶನೇ ಅಂದ್ರೆ ಎಲ್ಲದಕ್ಕೂ ಒಡೆಯ ಅವನೇನೆ. ವಾಶಮಾರ್ ಕುಳಲಾರ್ ಮಲೈ ಮಂಗೈ ತನ್ ಪಂಗೈ ಪಂಗನೈ. ಮಲೈ ಮಂಗೈ ಅಂತ ಹೇಳಿದ್ರೆ ಪಾರ್ವತಿಗೆ ಮಲೈ ಮಂಗೆ ಅಂತ ಹೇಳೋದು. ಅವನು ಪಂಗನೈ ಅಂತ ಹೇಳಿದ್ರೆ ಅವನ ತನ್ನ ಶರೀರದಲ್ಲಿ ಅರ್ಧ ಭಾಗವನ್ನು ಈಶ್ವರನಿಗೆ ಕೊಟ್ಟಿದ್ದಾನೆ. ಪಂಗಿಲ್ ವೈತು ಹಂದಾನ್ ತನ್ನೇ ಪಾನ್, ಪಂಗಿಲ್ ವೈತು ಹಂದ ಅದು ಶೇರ್ ಮಾಡ್ಕೊಳ್ತಾನೆ. ನಮ್ಮ ಶರೀರದಲ್ಲಿ ಅರ್ಧವನ್ನ ರುದ್ರಗೆ ಕೊಡ್ತಾನೆ. ವೈತು ಹಂದಾನ್ ತನ್ನೇ ಪಾನ್ಮಯೈ ಪನಿಮಾಮದಿಯಂ ತವಳ್ ಮಂಗುಲೈ சுடரை வடமாமலை ಉಚ್ಚಿಗೆ ನಚ್ಚಿನಾಂ ವಣಂಗಪ್ಪಡುಂ ಕಂಗುಲೈ. ದೊಡ್ಡ ದೊಡ್ಡ ಲೈನ್ಗಳು, ಚಿಕ್ಕ ಲೈನ್ಗಳು, ಸಾಲುಗಳಲ್ಲಿ ಬರಿಬೇಕಾದ್ರೆ ತಿರುಮಂಗೈ ಆಳ್ವಾರು ದೊಡ್ಡ ಸಾಲು ಬರೀತಾರೆ, ಚಿಕ್ಕ ಸಾಲು ಬರೀತಾರೆ. ಎಷ್ಟು ವೈವಿಧ್ಯ ನೋಡಿ ಅವರು ಪದ್ಯಗಳಲ್ಲಿ. ಇದನ್ನೆಲ್ಲ ಅನುಭವಿಸ್ಬೇಕು. ಪಹಲೈ ಚಂದ್ರನಾಡಿ, ಬೆಳಕಲ್ಲಿ ಹೋಗಿ ನೋಡ್ಬೇಕು ತಿರುಕಣ್ಣ ಮಂಗೆಯಲ್ಲಿ, ತುಂಬಾ ಚೆನ್ನ ಅಂತ ಹೇಳ್ತಾರೆ. ಪಹಲೈ ಚಂದ್ರನಾಡಿ, ಇದ್ರಲ್ಲಿ ಇನ್ನೊಂದು ಅರ್ಥ ಹೇಳ್ತಾರೆ. ಪಹಲೈ ಚಂದ್ರನಾಡಿ, ನಿಮ್ಮ ಜೀವನದ ಹಗಲಿನಲ್ಲಿ ಹೋಗಿ, ನಿಮ್ಮ ಜೀವನದ ಸಂಜೆಯಲ್ಲಿ ಹೋಗ್ಬೇಡಿ. ಯಾವಾಗ್ಲೂ ಅಷ್ಟೇ. ನಿಮ್ಮ ಜೀವನದ ಸಂಜೆ ವಯಸ್ಸಾದ ಮೇಲೆ ಆಮೇಲೆ ಎಲ್ಲ ಓದ್ತೀನಿ ಎಲ್ಲ ನೋಡ್ತೀನಿ ಅಂತ ಕೂತ್ಕೊಂಡ್ರೆ ಕೈಲಾಗಲ್ಲ. ಎಷ್ಟು ದೂರ ನಡಿಬೇಕಾ? ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿ ನಡಿಬೇಕಾ? ಎಷ್ಟು ದೂರ ನಡಿಬೇಕಪ್ಪ? ಅಲ್ಲೆಲ್ಲ ನಿಂತ್ಕೊಂಡೇ ಇರಕ್ ತುಂಬಾ ಹೊತ್ತಾಗಲ್ಲ ಅಂತೆಲ್ಲ ಸೌಕರ್ಯ ಕೇಳ್ಕೊಬೇಕಾಗತ್ತೆ. ಅವಾಗ ತಿರುಮಂಗೈ ಆಳ್ವಾರ್ ಹೇಳಿದ್ರೆ, ಮುತ್ತು ಮೂನ್ ಕೋಳ್ ತುಣೆಯಾಯ್ ಮುನ್ನಡಿ ನೋಕಿ ಮೆಲ್ಲ ನಡೆಂದು ಇಟ್ಟ ಕಾಲ್ ತಳ್ಳಿ ನಡವ ಮುನ್ ವದರಿ ಮಣಂಗೋದುಮೆ ಅಂತ ಹೇಳಿದ್ರು ತಿರುಮಂಗೈ ಆಳ್ವಾರು. ಇವರು ಹೇಳಿದ್ರು ಹಾಗಿಲ್ಲ, ವಯಸ್ಸಿರೋವಾಗ್ಲೇ ಅದನ್ನೆಲ್ಲ ಹೋಗಿ ನೋಡಿ ಅಂತ. ಅದಕ್ಕೆ ಪಹಲೇಶ್ವರ ನಾಡಿ, ತುಂಬಾ ಎಲ್ಲ ಆದ್ಮೇಲೆ ವಯಸ್ಸಾದ್ಮೇಲೆ ಇವಾಗ ಬಿಡಪ್ಪ ಇವಾಗೆಲ್ಲ ಅದನ್ನೆಲ್ಲ ಹೋಗಿ ನೋಡಕ್ ಆಗೋದಿಲ್ಲ ಅಂತ ಅನ್ಸಕ್ ಮುಂಚೆನೆ ಶರೀರದಲ್ಲಿ ಗಟ್ಟಿಯಾಗಿರೋವಾಗ್ಲೇ ಇವೆಲ್ಲ ನೋಡ್ಬಿಡಿ ಅಂತ ಹೇಳ್ತಾರೆ. ಚಂದ್ರನಾಡಿ ಕಣ್ಣ ಮಂಗೈಯುಳ್ ಕಂಡುಕೊಂಡೇನೆ, ಕಣ್ಣ ಮಂಗೈಯಲ್ಲಿ ನಾನು ನೋಡ್ದೆ ಅಂತ ಹೇಳ್ತಾರೆ. ಪೇಯ್ ಮುಲೈ ತಲೆ
ತುಂಬಾ ಎಲ್ಲ ಸ್ಕಿಪ್ ಮಾಡಕ್ಕೆ ಆಗಲ್ಲ, ಎಲ್ಲ ಹೇಳ್ಬೇಕು ಅಂತ ಅನ್ಸುತ್ತೆ. ಇನ್ನೊಂದೆರಡು ಹೇಳ್ಬಿಟ್ಟಿದ್ರಲ್ಲಿ ಒರಿಜಿನಲ್ ಸುತ್ತಂಗ್ ಹೋಗ್ತೇನೆ. ಪೇಯ್ಮುಲೈ ತಲೆ ನಂಜುಂಡ ಪಿಳ್ಳೆಯ, ಇದೆಲ್ಲ ಎಲ್ರಿಗೂ ಅರ್ಥ ಆಗುತ್ತೆ. ತೆಳ್ಳಿಯ ಮಣಂಗಪ್ಪಡುಂ ದೇವನ, ಎಷ್ಟು ಸತಿ ಪೇಯ್ಮುಲೈ ನಂಜುಂಡು ಪೂತನಿ ಸಂಹಾರವನ್ನ ಎಲ್ಲಾ ಆಳ್ವಾರಗಳು ಎಲ್ಲಾ ಕವಿಗಳು ಹಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಎಪಿಸೋಡ್ ಇದೆಯಲ್ಲ, ಆ ಪೂತನಿ ಸಂಹಾರದ ವೃತ್ತಾಂತ ಇದೆಯಲ್ಲ, ಆ ವೃತ್ತಾಂತವನ್ನ ಯಾರು ಕೇಳ್ತಾರೋ ಅವ್ರಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಒಂದು ಫಲ ಉಂಟು. ಅದರಿಂದ ಯಾವಾಗ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ರು ಇವಾಗ ಕೇಳ್ಬಿಡ್ಲಿ ಅಂತ ಮತ್ತೆ ಮತ್ತೆ ಅವರು ಪುನರುಕ್ತಿ ದೋಷನೇ ಇಲ್ಲ ಅದಕ್ಕೆ ಅನ್ನೋ ತರ ಹೇಳ್ತಾನೆ ಇರ್ತಾರೆ, ಅಲ್ಲಲ್ಲೇ ಹಾಡ್ತಾನೆ ಇರ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ, ತೆಳ್ಳಿಯ ಮಣಂಗಪ್ಪಡು ದೇವನೈ. ತೆಳ್ಳಿಯಾರ್ ಅಂತ ಹೇಳಿದ್ರೆ ಬುದ್ಧಿವಂತರು, ಎಲ್ಲ ವಿಷಯ ತಿಳಿದವರು, ಜ್ಞಾನಿಗಳು ಅಂತ ಅರ್ಥ. ಅವರು ಒಣಂಗಪ್ಪಡು ದೇವನ. ಏನು ಜ್ಞಾನಿಗಳು ಒಣಂಗಪ್ಪಡು ದೇವನ? ಯಾವ್ಯಾವುದೋ ದೇವರುಗಳನ್ನ ನಮಸ್ಕಾರ ಮಾಡಿ ಮೋಕ್ಷ ಸಿಗದೆ ಒಂದು ಜನ್ಮವನ್ನು ವ್ಯರ್ಥ ಮಾಡ್ಕೊಳ್ಳೋ ಬದಲು ಯಾರನ್ನ ನಮಸ್ಕಾರ ಮಾಡಿದ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅಂತ ಅನ್ಸತ್ತೋ ಆ ವಿಷಯದ ಜ್ಞಾನ ಇದೆಯಲ್ಲ ತಿಳಿದವರು ಅಂತ ಅರ್ಥ. ಜ್ಞಾನಿಗಳು ಬ್ರಹ್ಮಜ್ಞಾನಿ ಅಂದ್ರೆ ಅದೇನೇ ಅರ್ಥ. ಈ ಜೀವನದಲ್ಲಿ ಯಾರಿಗೆ ಶರಣಾದರೆ ನಮ್ಮ ಮೋಕ್ಷ ಸಿಗತ್ತೆ ಅಂತ ತಿಳಿದವರು. ಬ್ರಹ್ಮಚಾರಿ ಅಂದ್ರೆ ಎಲ್ಲಿ ಹೋದ್ರೆ ಮತ್ತೆ ಹುಟ್ಟಿ ಬರಲ್ಲ ಅಂತ ಜಾಗ, ಆ ಜಾಗಕ್ಕೆ ಹೋಗೋನು ಅಂತ, ಈ ತರ ಎಲ್ಲ ಅರ್ಥ ಮಾಡ್ತಾರೆ ಎಲ್ಲಾನು ಇದರಲ್ಲಿ. ಅವಾಗ ಮಣಂಗಪ್ಪಡುಂದೆ ಮಾಯನೈ ಮದಿ ಕೋವಲ್ ಇಡಕೈ ಮೈದನೈ, ಇಲ್ಲೂ ಅಷ್ಟು ತಿರುಕೋವಲೂರು ಹಾಡಿದ್ದಾರೆ. ಮೈದನೈ ಅನ್ರಿ ಅಂದಣರ್ ಶಿಂದೆಯುಳ್ಳೀಶನೈ. ಅಂದಣರ್ ಶಿಂದೆಯುಳ್ಳೀಶನೈ ಅಂತ ಹೇಳಿದ್ರೆ ಬ್ರಾಹ್ಮಣ, ಅಂದಣರ್ ಅಂದ್ರೆ ಬ್ರಾಹ್ಮಣರು, ವೇದ ತಿಳಿದವರೆಲ್ಲಾನು ಮನಸ್ಸಿನಲ್ಲಿ ಇವನನ್ನೇ ಸ್ಮರಿಸೋದು. ಇಲಂಗುಂ ಶುಡರ್ಶೋದಿಯೇ, ಪ್ರಕಾಶಮಾನವಾದ ಜ್ಯೋತಿ ಸ್ವರೂಪನಾಗಿರೋನು. ಎಂದೆಯೇ ಎನಕ್ ಎಯ್ಪಿಲ್ ವೈಪಿನೈ, ನನ್ನ ತಂದೆ ನನ್ನನ್ನ ಕಷ್ಟದಲ್ಲಿ ಕಾಪಾಡೋನು. ಏಪಿಲ್ ವೈಪನೈ ಕಾಶಿನೈ ಮಣಿಯೇ, ಏನ್ ನೋಡಿ ಕಾಸು ಮಣಿ ಏನು ಅವ್ರಿಗೆ ಏನೇನ್ ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಉಪಮೆಗಳಾಗಿ ಕೊಡ್ತಾರೆ. ಯಾರಿಗೊಬ್ರು ಕಾಸು ಇಷ್ಟ ಅಂತ ಇಟ್ಕೊಳ್ಳಿ, ಕಾಸಿನ ಅಂದ್ರೆ ಹೌದಾ ಅಂತ. ಮಣಿ ಅಂತ ಯಾರಿಗೊಬ್ರಿಗೆ ಇಷ್ಟ ಅಂತಿದ್ರೆ ಮಣಿಯೇ ಅಂತ ಹೋಲಿಸ್ತಾರೆ. ಹೇಗಾದ್ರೂ ಮಾಡಿ ಭಗವಂತನನ್ನ ಇಷ್ಟಪಡ್ಬೇಕು ಎಲ್ರು. ಅವ್ನು ಹಾಗೆ ಇದ್ದಾನೆ, ಅವನೇ ಈರ್ಕದು ಅಂತ ಹೇಳಿದ್ರೆ ಆಕರ್ಷಿಸ್ತಾನೆ. ಕೃಷ್ಣ ಅನ್ನೋದನ್ನೇ ಆಕರ್ಷಿಸುವನು ಅಂತಾನೆ ಅರ್ಥ. ಅದ್ರಲ್ಲಿ ಕೇಳ್ಬೇಕಾ, ಕೃಷ್ಣ ಕ್ಷೇತ್ರ ಇದು. ಅದನ್ನ ಚಂದ್ರನಾಡಿ ಹೋಗಿ ಕಣ್ಣ ಮಂಗೈಯುಳ್ ಕಂಡುಕೊಂಡೇನೆ, ನಾನು ಅವನನ್ನ ಇಲ್ಲಿ ನಾನು ತಿಳ್ಕೊಂಡೇನು. ಎತ್ತಿನೇ ಇಮಯತ್ತುಳ್ಳೆಮ್ಮೀಶನೇ ಇನ್ಮಯೈ ಮರುಮೈಕ್ಕುಂ ಮರುಂದಿನೈ. ಭಗವಂತನು ನಮ್ಮನ್ನೆಲ್ಲ ಉದ್ಧಾರ ಮಾಡುವಂತ ಭಗವಂತನು. ಇನ್ಮಯೈ ಮರುಮೈಕ್ಕುಂ ಮರುಂದಿನೈ, ಎಲ್ಲಾ ಕಷ್ಟಗಳಿಗೂ ಒಂದು ಔಷಧಿ. ಬೇಷಜಂ ದಿಶಕ್ ಅಂತ ಸಹಸ್ರನಾಮದಲ್ಲೂ ಹಾಡಿದಾರಲ್ಲ ಆ ತರ. ಅತ್ತಲೈ ಅಂಡತ್ತ ಪುರತ್ತವು ಇತ್ತಿಡುಂ ಮಯ್ಯನೈ ಕೈಯಲ್ ಆಳಿ ಒಂದ್ರೇಂದಿಯ ಕೂತಿನೈ. ಕೈಯಲ್ಲಿ ಅಲ್ಲಿ ಶಂಖ ಒಂದು ಇಟ್ಕೊಂಡಿದ್ದು ಹಿಂದಿನ ಹಾಡಲ್ಲಿ ಹೇಳಿದ್ರು, ಇಲ್ಲಿ ಚಕ್ರ ಇಟ್ಕೊಂಡಿದ್ದಾನೆ ಅದನ್ನ ಹೇಳ್ತಾರೆ. ಮಾಣಿಕ ಕುಂಡ್ರನೆ, ಒಂದು ಕಪ್ಪು ಮಾಣಿಕ್ಯ ಮಣಿ ಬೆಟ್ಟ ಇದ್ರೆ ಹೇಗಿರುತ್ತೋ ಆ ತರ ಇದಾನಂತೆ ಇವನು. ನಿಂದ್ರವು ನಿಂದ್ರ ದಿತ್ತಿಲ ತೊತ್ತಿನ ತಿರುನಿಂದ್ರ ಊರಂತ ಒಂದು ಕ್ಷೇತ್ರ, ಅಲ್ಲೂ ಇವನೇ ಇದ್ದಾನೆ. ಇವನು ಅವನು ಎಲ್ಲ ಒಂದೇ. ಕಾತಿನೈ ಪುನಲೈ, ನೀರು ಗಾಳಿ, ಚಂದ್ರನ ಆಡಿ ಕಣ್ಣ ಮಂಗೈಯುಳ್ ಕಂಡುಕೊಂಡೇನೈ. ಪಂಚಭೂತಗಳಲ್ಲೂ ಭಗವಂತನೇ ಆಗಿದ್ದಾನೆ. ಪಂಚಭೂತಗಳಲ್ಲಿ ಅಂತರ್ಯಾಮಿ ಆಗಿರೋನು ಇವನೇನೆ. ಚಂದ್ರನ ಆಡಿ ಎಲ್ಲ ಕಡೆ ಚಂದ್ರನಾಡಿ ಹೋಗಿ ಹೋಗಿ ನಮಸ್ಕಾರ ಮಾಡೋದು. ಚಂದ್ರನಾಡಿ ಇವರು ಕಾಲ್ನಡಿಗೆಲ್ಲೇ ಹೋಗ್ತಾ ಇದ್ರು, ಬೇಗ 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 ಹೋಗೋರಂತೆ. ಭಗವದ್ ರಾಮಾನುಜರು ತಿರ್ಕೊಳ್ಳೋದು ಪೆಣ್ಪಿಳ್ಳಿನಲ್ಲಿ ಕೂಡ ನಾನು ಬರ್ದಿದ್ದೇನೆ ಈ ವಿಷಯ. ಬೇಗ ಬೇಗ ಒಂದು ಊರಿಗೆ ಹೋಗ್ತಾ ಇದ್ರಂತೆ. ಶಿಷ್ಯರಿಗೆ ಅವ್ರು ಅಷ್ಟು ಫಾಸ್ಟ್ ಆಗಿ ನಡೆಯಕ್ ಆಗೋದಿಲ್ಲ. ನಾನ್ ಕೂಡ ನೋಡಿದೀನಿ. ತಿರುಕುಡಂಬೆ ಆಂಡವನ್ನು ಅವ್ರು ಇರೋವರೆಗೂ ಅವರು ವೆಹಿಕಲ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಪೂರ್ತಿ ಕುಂಭಕೋಣದ ತಿರುಕುಡಂಬೆ ಆಂಡವನ್ ಇದಾರಲ್ಲ, ಎಷ್ಟು ಬೇಗ ನಡೆಯೋರು ಅಂದ್ರೆ ಹಿಂದಿನ ಶಿಷ್ಯರು ಹೊರಡೋರು. ಆಶ್ರಮದಿಂದ ಹೊರಟ್ರೆ ಇವ್ರು ಬಂದು ಸೇರಾಗಿರೋದು, ಅವ್ರು ಇನ್ನೂ ಶಿಷ್ಯರುಗಳು ಪಾಪ ಕಾಲು ಹೇಳ್ಕೊಂಡು ಬರೋರು. ಯಾಕಂದ್ರೆ ಆ ಸ್ಪೀಡಲ್ಲಿ ನಡೆಯೋಕೆ ಆಗಲ್ಲ, ಅಷ್ಟು ಜೋರಾಗಿ ನಡೆಯೋದು. ಒಂದು ಆ ಮರದ ಪಾದಕ್ಕೆ ಹಾಕೊಂಡು ನಡೆಯೋದು ಅದೇ ಕಷ್ಟ, ಅದ್ರಲ್ಲಿ ಸ್ಪೀಡ್ ಆಗೋ ನಡೆಯೋದು. ಅವರು ಅಷ್ಟು ಸ್ಪೀಡಾಗಿ ನಡೆಯೋರು. ಅದೇ ತರ ಇಲ್ಲಿ ಇದ್ರುಮಂಗೆ ಆಡೋರು ಬೇಗ ಬೇಗ ನಡೆಯೋರು. ಯಾಕಂದ್ರೆ ಅಷ್ಟೊಂದು ಕ್ಷೇತ್ರ ಕಾಲ್ನಡಿಗೆಯಲ್ಲಿ ನೋಡ್ಬೇಕಾದ್ರೆ ಎಷ್ಟು ಬೇಗ ನಡೆದಿರ್ಬೇಕು ಅವರು. ಒಂದು ಭಗವದ್ ರಾಮಾನುಜರು ಅಂತ ಹೇಳಿದ್ನಲ್ಲ, ಅವ್ರು ಹೀಗೆ ಬೇಗ ಬೇಗ ನಡೀತಾ ಇದ್ರಂತೆ. ಯಾಕೆ ಸ್ವಾಮಿ ಇಷ್ಟು ಶಿಷ್ಯರಿಗೆ ಆಗ್ಲಿಲ್ಲ?
ಸ್ವಲ್ಪ ನಿಧಾನಕ್ಕೆ ನಡಿಬೋದಲ್ಲ, ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿದೆ. ನಡಿಬೋದಪ್ಪ, ಅದಕ್ಕೇನಿಲ್ಲ, ನಡಿಬೋದು. ಆದಷ್ಟು ಎಷ್ಟು ಕ್ಷೇತ್ರ ಆಗುತ್ತೋ ಅಷ್ಟು ನಮಸ್ಕಾರ ಮಾಡ್ಬೋಣ. ಗೊತ್ತಿಲ್ಲ ಇನ್ನೊಂದು ಕ್ಷೇತ್ರಕ್ಕೆ ಹೋಗೋಷ್ಟರಲ್ಲಿ ನಮ್ಮ ಆಯಸ್ಸು ಇರುತ್ತೋ ಇಲ್ವೋ, ಬೇಗ ಬೇಗ ಆದಷ್ಟು ಕ್ಷೇತ್ರಗಳನ್ನ ಕವರ್ ಮಾಡೋಣ, ಎಲ್ಲಾನು ನೋಡೋಣ ಅಂತ ಭಗವದ್ ರಾಮಾನುಜರು ಹೇಳಿದಂತೆ. 120 ವರ್ಷ ಇದ್ದಿದ್ದು ಭಗವದ್ ರಾಮಾನುಜರೇ ಹಾಗೆ ಹೇಳಿದ್ರು ಅಂದ್ರೆ, ನಾವು ನಮ್ಮ ಆಯಸ್ಸಿನ ದಿನಗಳನ್ನ ವ್ಯರ್ಥವಾಗಿ ಮಾಡಬಾರದು ಅನ್ನೋದಕ್ಕೆ ಎಂಥ ಒಂದು ನಿದರ್ಶನ ನೋಡಿ. ದೊಡ್ಡವರ ಮಾತುಗಳನ್ನ ಯಾವಾಗ್ಲೂ ನಾವು ನೆನ್ಪಿಟ್ಕೊಳ್ಬೇಕು, 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು. ಏನು ಒಳ್ಳೇದ್ ಮಾಡಕ್ಕಾಗುತ್ತೋ ಅದನ್ನ ಮಾಡ್ಬೇಕು. ಕೆಲವು ಸಮಯದಲ್ಲಿ ಸಂಕೋಚ ಆಗುತ್ತೆ, ಯಾರಾದ್ರೂ ತಪ್ಪು ತಿಳ್ಕೋಬೋದು, ಏನ್ ಇವ್ರು ಹಿಂಗ ಆಡ್ತಾರೆ, ಯಾವಾಗ ನೋಡಿದ್ರು ಬಿಸಿ ಅಂತಾರೆ. ಯಾರು ಏನಾದ್ರೂ ಅನ್ಕೊಳ್ಳಿ, ಲೋಕಕ್ಕೋಸ್ಕರ ನಾವು ಬದುಕೋದ್ ಬೇಡ. ನಮ್ಮ ಸಮಯ ನಮಗೆ ಭಗವಂತ ದತ್ತವಾಗಿ ಕೊಟ್ಟಿರುವಂತ ಕಾಲವನ್ನ ಹರಣ ಮಾಡಬಾರ್ದು. ಅದನ್ನೆಲ್ಲ ತೋರಿಸ್ಕೊಟ್ಟರು ತಿರುಮಂಗೆ ಆಳ್ವಾರು ಹೇಳ್ತಾರೆ. ಶಂಟ್ರನಾಡಿ ಅಂತ ಹೇಳ್ತಾರೆ. ಈ ಪದ್ಯದ ಕೊನೆಗೆ ಹೋಗ್ತೇನೆ, ಯಾಕಂದ್ರೆ ಇನ್ನೊಂದು ಬೇರೆ ಕ್ಷೇತ್ರವನ್ನ ನೋಡೋಣ. ಇದು ತುಂಬಾ ಚೆನ್ನಾಗಿದೆ. ಇದು ಅದಕ್ಕಂತೂ 104 ಹಾಡುಗಳು ಬರೆದಿದ್ದಾರೆ ತಿರುಮಂಗೆ ಆಳ್ವಾರು. ಅದು ಅನುಭವಿಸೋದಕ್ಕೆ 2 ದಿವಸ ಆಗುತ್ತೆ. ಶ್ರೀರಂಗದ ಕ್ಷೇತ್ರದ ಶ್ರೀರಂಗಲ್ಲ ಬರೀ 31 ಪೆರಿಯಾಳ್ವಾರು ಹಾಡಿದ್ರು ಚಿಲ್ರೆ ಅಂತ. ಶ್ರೀರಂಗ, ಕುಂಭಕೋಣಗಳು ಎಲ್ಲನೂ ಜಾಸ್ತಿ ಪಾಸ್ಟ್ರುಗಳು. ಅನುಭವಕ್ಕೆ ಚೆನ್ನಾಗೇ ಇದೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಕ್ಷೇತ್ರ ಪುರಾಣ ಅಂತ ಅಂದ್ರೆ ಒಂದೇ ಕ್ಷೇತ್ರಕ್ಕೆ ಅಷ್ಟೊಂದು ಇದರಲ್ಲಿ ತಿರುಕಣ್ಣಪುರಂಗೆ ನೋಡೋಣ. ಮುಂದಿನದು ತಿರುಕಣ್ಣಪುರಂ. ಇವಾಗ ಈ ತಿರುಕಣ್ಣಮ್ಮಂಗೆ ಇಲ್ಲಿ ಇದು ಶಾತಮರೆ ಪಾಶ್ರ, ಇದು ಕೊನೆ ಪಾಶ್ರ ನೋಡ್ಬಿಟ್ಟು ಆಮೇಲೆ ಒರುನಲ್ ಶುತ್ತಮ್ ಅಂತ ಇವರು ಪೆರಿಯ ತಿರುಮಳಿಗೆ ಕೊರೇನ ದಶಕದಲ್ಲಿ ಬರ್ತಾರಲ್ಲ, ಅದನ್ನ ನೋಡೋಣ. கண்ணமங்கையுள் கண்டு கொண்டேನೆಂದ್ರೆ ಕಾದಲಾಲ್ ಕಲಿಕಂದ್ರಿ ಉರಶೈದ. ಅಲ್ಲಿ ಹೋಗಿ ಚಂದ್ರನಾಡಿ ಕಂಡುಕೊಂಡೇನ್ ಅಂತ ಹೇಳಿದ್ರಲ್ಲ ಎಲ್ಲಾ ಪದ್ಯದಲ್ಲೂ. ಕಲಿಕಂದ್ರಿ ಉರಶೈದ, ಕಲಿಕಂದ್ರಿ ತಿರುಮಂಗೆ ಆಳ್ವಾರ್ ಇದಾರಲ್ಲ ಪರಕಾಲ, ಅವನು ಕಲಿಯನ್, ಅವನು ಉರಶೈದ, ಅವ್ರು ಹೇಳಿದ ಈ ಪದ್ಯಗಳನ್ನ. வண்டமும் தமிழ் 9 9+1, ಈ ಕಲಶ್ರುತಿ 1, ಬಾಕಿದು 9 ಆ ಕ್ಷೇತ್ರದ ಬಗ್ಗೆ ಹೇಳಿರೋವಂತು. ವಲ್ಲಾರೈ ಉರೈಪಾರ್ ಮದಿಯುಂ ತವಿಳ್, ವಲ್ಲರಾಯ್ ಉರೈಪಾರ್, ಯಾರು ಇದನ್ನೆಲ್ಲ ತಿಳ್ಕೊಂಡು ಓದ್ತಾರೋ. ಮದಿಯಂ ತವಿಳ್ ವಿಣ್ಣಿಲ್ ವಿಣ್ಣವರಾಯ್ ಮಹಿழ்ವೆಯ್ದುವರ್ மெய்மை சொல்லில் வெண்சங்கம் ஒன்றேந்திய ಕಣ್ಣ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೋಡು ಕಣ್ಣ, ಇದನ್ನ ಯಾರು ಈ ಭಾಷೆಗಳನ್ನ ನಿಜವಾಗ್ಲೂ ಭಕ್ತಿಯಿಂದ ಕಲ್ತು ಅರ್ಥ ಸಮೇತ ತಿಳ್ಕೊಂಡು ಹಾಡ್ತಾರೋ ಅವ್ರಿಗೆ ತನಕ್ಕಂ ಕುರಿಪಾಹಿಲ್ ನೀ ಕಕ್ಕಲಾಂ ಕವಿಯಿನ್ ಪೊರುಳ್ತಾನೆ. ನೋಡ್ಬೇಕಾರೆ ನೀನು ಯೋಚನೆ ಮಾಡ್ಬೇಕಾದ್ರೆ ನೀನು ಕಲ್ತ್ಕೊ ಅಂತ ಭಗವಂತನಿಗೆ ಒಂದು ಹಾಲಾಗ್ತಾರಂತೆ. ಹಾಗೆ ಭಗವಂತನಿಗೆ ಉಪದೇಶನೂ ಮಾಡಿದ್ದಾರೆ ಒಂದ್ ಕಡೆ ತಿರುಕುರುಮುಡಿನಲ್ಲಿ. ಎಲ್ಲ ಒಂದ್ ಕಡೆ ಭಗವಂತನಿಗೆ ಉಪದೇಶ ಮಾಡಿದ್ದಾರೆ ಆಳ್ವಾರ್ಗಳು ಉಪದೇಶ ಮಾಡಿದ್ದಾರೆ ಭಗವಂತನಿಗೆ. ಅದನ್ನ ನಾವು ನೋಡ್ತೀವಿ. ಒಂಥರ ಭಗವದ್ ರಾಮಾನುಜರು ಕೂಡ ಅಷ್ಟೇ, ಆಚಾರ್ಯರು ತಿರುಕುರುಮುಡಿ ಅಂದ್ರೆ ಆಚಾರ್ಯರ ಹತ್ರ ಅವರು ಏನ್ ಅಷ್ಟಾಕ್ಷರಿ ಮಹಿಮೆ ಎಲ್ಲ ನೀವು ಹೇಳ್ತೀರಂತೆ ನನ್ಗೂ ಹೇಳಿ ಅಂದಾಗ, ಹಾಗಾದ್ರೆ ನೀವು ಕೂತ್ಕೊಂಡ್ ಕೇಳ್ಬಾರ್ದು, ನಿಂತ್ಕೊಂಡ್ ಕೇಳ್ಬೇಕು ಅಂದಾಗ ಕೈ ಕಟ್ಕೊಂಡು ನಿಂತ್ಕೊಂಡು ಭಗವಂತ ಕೇಳ್ತಾನೆ. ಸೌಲಭ್ಯ ಭಗವಂತನದು, ಭಾಗವತರ ಮೇಲೆ ಕರುಣೆ, ಅದೊಂಥರ ಅವನಿಗೆ ಮೋಜು. ಲೀಲಾ ವಿಭೂತಿನೇ ಬಿಡಿ, ಆ ಲೀಲಾ ವಿಭೂತಿನಲ್ಲಿ ಭಗವಂತನ ಅನುಭವಿಸ್ತಾರೆ ಆ ಸ್ವಾದ. ಈ ಆಚಾರ್ಯ ಬೈಯನ್ ಬಾಯಲ್ಲಿ ಹೇಗೆ ಕೇಳೋಣ, ಈ ಮಗು ಹೇಗೆ ಹೇಳ್ತಾ ಕೇಳೋಣ ಅಂತ ಹೇಳ್ಕೊಂಡು ಅವರನ್ನ ಕೇಳ್ತಂತೆ ನಿಂತ್ಕೊಂಡು ಕೈ ಕೊಟ್ಕೊಂಡು. ಅವ್ರಿಗೆ ಒಂದು ಈಗಲೂ ಪೀಠ, ನೀವು ತಿರುಕುರುಮುಡಿಯಲ್ಲಿ ಮೂಲ ಸನ್ನಿಧಿಯಲ್ಲಿ ಹೋದ್ರೆ ಕೇಳಿದ್ರೆ ತೋರಿಸ್ತಾರೆ. ಭಗವದ್ ರಾಮಾನುಜರು ಒಂದು ಪೀಠ ಹಾಕಿಟ್ಟಿದ್ರು ಅಲ್ಲಿ, ಅವರು ಒಂದು ಪೀಠ ಹಾಕಿ ಅಲ್ಲಿ ಕೂತ್ಕೊಂಡು ಭಗವದ್ ರಾಮಾನುಜರ ಉಪದೇಶ ಭಗವಂತ ನಿಂತ್ಕೊಂಡು ಕೇಳೋವಾಟ. ಏನು ಇದೆಲ್ಲ ಹೇಗೆ ಒಂದು ಸೌಲಭ್ಯ ಸೌಶಲ್ಯ ಇಲ್ಲದೆ ಹೋದ್ರೆ ಇದೆಲ್ಲ ನಡೆಯಕ್ ಆಗೋದಿಲ್ಲ. ವರಲಾರ್ನಲ್ಲಿ ಚರಿತ್ರೆ ಇಲ್ಲ ಅಂದ್ರೆ ನಾವ್ ಇದನ್ನೆಲ್ಲ ಇವತ್ತು ಮಾತಾಡ್ತಕ್ಕ ಆಗೋದೇ ಇಲ್ಲ. ಯಾಕಂದ್ರೆ ಭಗವಂತ ಅಷ್ಟು ಕರುಣೆ ಕಡಲ್, ಪೆರುಂ ಪುರಕ್ಕಡಲ್ ಅಂತ ಹೇಳೋದು ಸುಮ್ನೆನಾ? ಆತರ ಸಾಗರದಂತೆ ಅವನಿಗೆ ಕರುಣೆ. ವಿಣ್ಣಿಲ್ ವಿಣ್ಣವರಾಯ್ ಮಹಿಳ್ವೆಯ್ದುವರ್, ನಿತ್ಯ ಸೂರಿಗಳ ಜೊತೆಗೆ ಅವರು ಒಬ್ಬರಾಗಿ ಇದ್ದು ಬಿಡ್ತಾರೆ ಅಲ್ಲಿ ಹೋಗಿ. ಸೊಲ್ಲಿಲ್ ವೆಣ್ಸಂಗಮ್ ಅಂದ್ರೆ ಏನ್ದಿಯ ಹೇಳ್ಬೇಕು ಅಂತ ಹೇಳಿದ್ರೆ, ವೆಣ್ಸಂಗಮ್ ಒಂದೇ ಇದೆಯಾ, ಜ್ಞಾನ ಸಂಕೇತವಾದ ಪಾಂಚಜನ್ಯವನ್ನ ಕೈಯಲ್ಲಿ ಇಟ್ಕೊಂಡಿರೋ ಭಗವಂತ ಕಣ್ಣ. ತನಕ್ಕೂ ಪುರಿಪ ಹಿಲ್ನಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಿನಗೂ ಇದು ಮನಸ್ಸಿಗೆ ಒಪ್ಪಿತು ಅಂತ ಹೇಳಿದ್ರೆ ಬೇಕಾದ್ರೆ ನೀನು ಹೇಳಿ ನೋಡು ಈ ಭಾಷೆಗಳನ್ನ, ಅಷ್ಟು ಚೆನ್ನಾಗಿದೆ ಗೊತ್ತಾ ಅಂತ. ಇದು ಜಂಬ ಸಾತ್ವಿಕ ಅಹಂಕಾರ ಅಂತ ಬೇಕಾದ್ರೂ ನೀವು ಹೇಳ್ಬೋದಿಲ್ಲ. ಮುಂದಿನ ಹಾಡು
ஒரு நல் சுத்தம் எனக்குயிர் ஒன்பொருள் வருநல் தொல் கவி ஆகிய மைந்தனை நெருநல் கண்டது நீர்மலை என்று போய் கருணல் கண்ட மங்கையுள் ಕಾಂಡುಮೇ. ಉರುನಲ್ ಸುತ್ತಮ್ ಅನ್ನೋದು ಈ ಕೊನೆ ದಶಕದಲ್ಲಿ ಬರುವಂತ ತಿರುಮಂಗೈ ಆಳ್ವಾರ ಹಾಡಿದು. ಅದರಲ್ಲಿ 10ನೇ ದಶಕದಲ್ಲಿ ಮೊದಲನೇ ಹಾಡು, ಮೊದಲನೇ ಪದ್ಯ ಇದು. ಉರುನಲ್ ಸುತ್ತಮ್ ಎನಕ್ಕುಯೇ ಒಣ್ಪೊರುಳ್. ನನಗೆ ಏನು ಪುರುಷಾರ್ಥ ಬೇಕು ಅಂತ ಹೇಳಿದ್ರೆ, ನನ್ನ ಜೀವವನ್ನ ಶುದ್ಧ ಮಾಡಿ ಉತ್ತೀರ್ಣ ಆಗ್ಬೇಕು. ಉರುನಲ್ ಸುತ್ತಮ್ ಯಾವುದು ಶುದ್ಧ ಸತ್ವ ಆಗ್ಬಿಡ್ಬೇಕು. ನನ್ನ ಶರೀರ ಶುದ್ಧ ಸತ್ವ ಆಗಿ ವರುಣಲ್ ತೊಲ್ಕದಿ ಆಹಿಯ ಮೈಂದನೇನಿ, ನೀನು ನಿನಗೆ ಸೇವೆ ಮಾಡೋಕೆ ನೆರುನೆಲ್ ಕಂಡದ ನೀರ್ಮಲೆಗಿಂದ್ರು ಪೋಯ್. ಅವಾಗ ನೀರ್ ಕಡಿಮೆ ಆದಾಗ ನೀರ್ಮಲೆ ಕ್ಷೇತ್ರಕ್ಕೆ ಅವ್ರು 6 ತಿಂಗಳು ಕಾದ್ಕೊಂಡು ಹೋದ್ರು ಅಂತಲ್ಲ. ನೆರುನೆಲ್ ಕಂಡದ ನೀರ್ಮಲೆ ಇಂದ್ರು ಪೋಯ್, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ನೀರ್ ಕಡಿಮೆ ಆಗಿದೆ, ಪ್ರವಾಹ ಕಡಿಮೆ ಆಯ್ತು, ಹೋಗ್ಬೇಕು ಅಂತ ಹಾಡ್ಕೊಳ್ತಾರೆ. ಕರು ನೆಲ್ಸೋಳ್, ಎಲ್ಲ ಕಡೆ ಕರಿ ಭತ್ತ ಅಲ್ಲೆಲ್ಲ ಕಡೆ ಇದೆ ಅಂತ ತಿರುಕಣ್ಣಮಂಗೈಲಿ. ಕೌಣಿ ಅದು ಇವಾಗ ಫೇಮಸ್ ಆಗ್ತಾ ಇದೆಯಲ್ಲ ಇವಾಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ. ಕಪ್ಪು ಭತ್ತ, ಕಪ್ಪಕ್ಕಿ ಅಂತೆಲ್ಲ ತಂದು ನೋಡಿ ಮಾಡಿದ್ರೆ ಬಾಯಲ್ಲಿ ಇಡಕ್ಕಾಗಲ್ಲ. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲ ಈ ಪಾಲಿಶ್ ರೈಸ್ ತಿಂದು ತಿಂದು ತಿಂದು. ಆ ಕೌಣಿ ಇದ್ರಲ್ಲಿ ಅಷ್ಟು ಮುಂಚೆ ಈ ಪಾಲಿಶ್ ಮಾಡೋ ಒಂದು ಸಂಗತಿನೇ ಇರ್ಲಿಲ್ಲ ನೋಡಿ. ಕೆಂಪಕ್ಕಿ ಇಲ್ಲರೆ ಕಪ್ಪಕ್ಕಿ ಅಷ್ಟೇನೆ, ಬಿಳಿ ಅಕ್ಕಿ ಅಂತೆಲ್ಲ ಏನು ಇರ್ಲೇ ಇಲ್ಲ. ಈ ಪಾಲಿಶ್ ಎಲ್ಲ ಮಾಡೋದು ಸಾಧನಗಳನ್ನೆಲ್ಲ ಕಂಡು ಕುಟ್ತಾ ಇದ್ರು. ಭತ್ತದಿಂದ ಹೊಟ್ಟು ಬೇರೆ ಆಗ್ತಾ ಇತ್ತು. ಅಕ್ಕಿ ಯಾವ ಬಣ್ಣಕ್ಕಿದ್ರು ಆಮೇಲೆ ಅನ್ನ ಮಾಡೋ ಆಟ ಅಷ್ಟೇನೆ. ಎಷ್ಟು ಫೈಬ್ರಸ್ ಆಗಿತ್ತು. ಇವಾಗ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕರುಪು ಕೌಣಿ ಅರಿಶಿ ಅಂತ. ಅದು ತುಂಬಾ ಬೇಯೋದು ಕಷ್ಟ. ಅದು ಅಭ್ಯಾಸ ಮಾಡ್ಕೋಬೇಕು, ಯಾಕಂದ್ರೆ ಡಯಾಬಿಟಿಕ್ಗೆ ಒಳ್ಳೇದು ಅದು ಇದು ಏನೋ ಪ್ರಚಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆತರ ಹಿಂದಿನ ಕಾಲದಲ್ಲಿ ಯಾರಿಗೂ ಡಯಾಬಿಟಿಕೇ ಇರ್ಲಿಲ್ಲ, ಆದ್ರೂ ಅವ್ರನ್ನ ಅದೇ ತಿಂತಾ ಇದ್ರು. ಇವಾಗ ಹೇಳ್ಬೋದು ಅದನ್ನ ತಿಂತಾ ಇದ್ರು ಅದಕ್ಕೆ ಡಯಾಬಿಟಿಕ್ ಇರ್ಲಿಲ್ಲ ಅಂತ. ಅದನ್ನ ತಿಂತಾ ಇದ್ರು ಡಯಾಬಿಟಿಕ್ ಇರ್ಲಿಲ್ಲ ಅಂತಲ್ಲ, ಅವ್ರು ಅಷ್ಟು ಕೆಲಸ ಮಾಡೋರು. ಡಯಾಬಿಟಿಕ್ ಅಂದ್ರೆ ಏನು? ನಮ್ಮ ಶರೀರದಲ್ಲಿರೋ ರಕ್ತ ಎಲ್ಲ ಧಮನಿಗಳಲ್ಲೂ ಸಲೀಸಾಗಿ ಹರಿದಾಡ್ತಾ ಇದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ ಅಷ್ಟೇನೆ. ಆವಾಗ ಹಿಂದಿನ ಕಾಲದಲ್ಲಿ ಬಿಸಿಲಲ್ಲಿ ಮಳೆನಲ್ಲಿ ಎಲ್ಲಾದ್ರಲ್ಲೂ ಹೊರಗಡೆ ಹೋಗಿ ಒಳಗೆ ಪ್ರತಿಯೊಬ್ರು ಹೊಲದ ಕೆಲಸ ಎಲ್ಲಾನು ಮಾಡ್ತಾ ಇದ್ರು. ಯಾವ್ದಕ್ಕೂ ಯಾವ್ದು ಗ್ಯಾಡ್ಗೆಟ್ಸ್ ಮಿಷಿನ್ಗಳು ಏನು ಇಟ್ಕೊಂಡಿರ್ಲಿಲ್ಲ. ಸಕ್ಕರೆ ಅನ್ನೋದು ಯಾರಿಗೂ ಗೊತ್ತೇ ಇರ್ಲಿಲ್ಲ. ಸ್ವೀಟ್ ಅನ್ನೋದು ದಿನ ತಿಂತಾನೆ ಇರ್ಲಿಲ್ಲ. ಧಮನಿನಲ್ಲಿ ಆ ರಕ್ತನಾಳಗಳಲ್ಲಿ ಸಲೀಸಾಗಿ ರಕ್ತ ಹರಿದಾಡ್ತಾ ಇತ್ತು. ರಕ್ತ ಸಲೀಸಾಗಿ ಹರಿದಾಡ್ತಾ ಇದ್ರೆ ಅಲ್ಲಿ ಟಾಕ್ಸಿಕ್ ಯಾವುದು ಬಿಲ್ಡ್ ಆಗಲ್ಲ. ಅವಾಗ ಎಲ್ಲ ಚಟುವಟಿಕೆ ಮಾಡೋಕೆ ಆರಾಮಾಗಿ ಇರುತ್ತೆ ಶರೀರ, ಎಲ್ಲ ಕೆಲಸ ಮಾಡೋರು ಅಷ್ಟೇನೆ. ಅದೇನೆ ಅಲ್ಲಿ ಸೀಕ್ರೆಟ್, ಬೇರೆ ಏನಿಲ್ಲ. ಹಾಗೆ ಪೆರಿಯ ತಿರುಮಣ್ಣಲ್ಲಿ 11ನೇ ಇದರಲ್ಲೂ ಮಣ್ಣಾಡುಂ ವೆಣ್ಣಾಡುಂ ವಾನವರಂ ದಾನವರಂ ಮತ್ತೊಮ್ಮೆಲ್ಲ. ಮಣ್ಣಾಡುಂ ಅಂದ್ರೆ ಈ ಮರ್ತ್ಯಲೋಕ, ವಿಣ್ಣಾಡುಂ ಅಂದ್ರೆ ಊರ್ಧ್ವಲೋಕಗಳು, ವಾನವರಂ ವಾನವರ ಊರ್ಧ್ವಲೋಕದಲ್ಲಿ ಇರೋವಂಥವ್ರೆಲ್ಲ, ದಾನವರಂ ಯಾರು ದೈತ್ಯರು ದಾನವರೆಲ್ಲ, ಮತ್ತೊಮ್ಮೆಲ್ಲ ಎಲ್ಲರೂ ಎಲ್ಲ ಕಡೆ ಇರೋ ಎಲ್ಲರೂ ಜನರು. ಉಣ್ಣಾದ ಪೆರುವೆಳ್ಳಂ ಉಣ್ಣಾಮಲ್ ತಾನ್ ವಿಳಂಗಿ ಉಯ್ಯಕೊಂಡ, ಯಾರನ್ನು ಒಬ್ರನ್ನು ಬಿಟ್ಟು ಬಿಡಲ್ವಂತೆ. ಮಹಾಪ್ರಳಯ ಕಾಲದಲ್ಲಿ ಆ ಜಲ ಇದೆಯಲ್ಲ, ಅಯ್ಯೋ ನಿನ್ ದೇವತೆ ನೀನ್ ಬಿಡಬೇಕಪ್ಪ, ನಿನ್ನನ್ನೇನು ಮಾಡಲ್ಲ, ನೀನು ದೈತ್ಯ, ನಿನ್ನನ್ನು ಮುಳುಗಿಸ್ಬಿಡ್ತೀನಿ ಬಾ, ನೀನ್ ಕೆಟ್ಟವನು ನೀನ್ ಒಳ್ಳೆಯವನು ಅಂತ ಏನು ವ್ಯತ್ಯಾಸ ನೋಡಲ್ವಂತೆ. ಎಲ್ಲರೂ ಮುಳುಗೋಗ್ತಾರೆ. ಊರ್ಧ್ವಲೋಕದಲ್ಲಿ ಇರೋಂತ ಅಂತರಿಕ್ಷದಲ್ಲಿ ಇರೋಂತ ಎಲ್ಲಾ ಲೋಕಗಳು ಕೂಡ ಮುಳುಗೋಗುತ್ತೆ. ಅಷ್ಟೊಂದು ಜಲ ಪ್ರಳಯ ಆಗತ್ತೆ. ಕಣ್ಣಾಳನ್ ಕಣ್ಣ ಮಂಗೈನ ಹರಾಳನ್, ಕಣ್ಣ ಮಂಗೈಲಿರುವಂತ ಆ ನಗರಿಗೆ ಈಶ ಇವನು, ನಗರದಲ್ಲಿರೋನು. ಕಡಲ್ ಶೂಡಿ ಅವನೇ ಉಳ್ಳತ್, ಕಯಲ್ ಶೂಡಿ ಅವನನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡು, ಅವನು ಕಡಲ್ ಶೂಡಿ ಅವನ ಪಾದಗಳನ್ನ ನಮಸ್ಕಾರ ಮಾಡಿ ಅವನನ್ನ ಮನಸ್ಸಲ್ಲಿ ಇಟ್ಕೊಂಡು, ಎಣ್ಣಾದ ಮಾರಿಡತ್ತೆ ಎಣ್ಣಾದ ಪೋದೆಲ್ಲ ಇನಿಯವಾರೇ. ಅವನನ್ನ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲ ಈ ಸಾಲು ನಿಧಾನವಾಗಿ ನಾವು ಯೋಚನೆ ಮಾಡೋದು. ಯಾರು ಕಯಲ್ ಶೂಡಿ ಅವನೇ ಉಳ್ಳತ್, ಭಗವಂತನ ಪಾದಗಳನ್ನ ನಮಸ್ಕಾರಿ ಮನಸ್ಸಲ್ಲಿ ಇಟ್ಕೊಂಡು ಎಣ್ಣಾದ ಮಾಡಿಡತ್ತೆ. ಆತರ ಯಾರು ಮಾಡಲ್ವೋ ಆ ಮನುಷ್ಯರನ್ನ ನಾವು ಯಾವತ್ತೆಲ್ಲ ಅವರನ್ನ ನೆನೆಸ್ಕೊಳ್ಳಲ್ವೋ
ಅದು ಇನಿಯವರೆ ಅದು ನಮಗ್ ಒಳ್ಳೇದೇ ಅಂತೆ. ಅಂದ್ರೆ ಯಾರೆಲ್ಲ ಭಗವಂತನ ಪಾದಗಳನ್ನ ನೆನೆಸ್ಕೊಳ್ಳಲ್ವೋ ಅವರನ್ನ ನಾವು ನೆನೆಸ್ಕೊಳ್ದೆ ಇರೋ ಕ್ಷಣಗಳೆಲ್ಲ ಒಳ್ಳೇದೇ ಅಂತ. ಇದು ತುಂಬಾ ಮುಖ್ಯ ನೋಡಿ. ಯಾವಾಗ ನಾವು ಭಗವಂತನ ಹತ್ರ ಹೋಗ್ಬೇಕು ಅಂತಿರುತ್ತೋ, ಯಾರಿಗೆ ಅವನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಜೊತೆಗಿರ್ಬೇಕು. ಭಕ್ತ ಬಾಂಧವರು ಭಕ್ತರ ಜೊತೆಗಿರ್ಬೇಕು. ಯಾರಿಗೆ ಆಸೆನೇ ಇರಲ್ವೋ, ಯಾರು ನಾಸ್ತಿಕರಾಗಿರ್ತಾರೋ ಅವರನ್ನ ನಾವು ಮನಸ್ಸನ್ನು ಕೂಡ ತಿಳ್ಕೊಳ್ಬಾರ್ದು. ಆ ಕ್ಷಣಗಳೆಲ್ಲ ದಂಡ. ಮಾನಸಿಕವಾಗಿ ಕೂಡ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅಂತ ಇಲ್ಲಿ ಹೇಳ್ಕೊಡ್ತಾರೆ. ಅಂಥವ್ರನ್ನ ಯಾವಾಗೆಲ್ಲ ನಾವು ನೆನೆಸ್ಕೊಳ್ಳಲ್ವೋ ಅದು ನಮ್ಗೆ ಒಳ್ಳೇದೇ ಅಂತ. ಆದಷ್ಟು ಅವ್ರ ಹತ್ರ ದೂರನೇ ಇದ್ಬಿಡ್ಬೇಕು ಅನ್ನೋದರ ತೋರಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಇದು. ಕಣ್ಣ ಮಂಗೈ ಉಳುಕಾರಾರ್, ಇದು ಶಿರಿಯ ಮಾಡಲು. ಕಣ್ಣ ಮಂಗೈ ಕಾರಾರ್ ಮಣೀರ ಕಣ್ಣನೋರ್ வெண்ணஹரம் ஷீரார் கணபுரம் சேரை ತಿರುವಳಂದೂರ್. ಕಣ್ಣ ಮಂಗೈ ಬಂತು ಹೆಸರು, ಅದು ಚಿರಿಯ ಮಡಲಲ್ಲಿ. ಹಾಗೆ ಪೆರಿಯ ಮಡಲಲ್ಲೂ ಬರುತ್ತೆ. ಎನ್ನುಡಯ್ಯ ಇನ್ನ ಉದೈ ಗೆವ್ವುಳ್ ಪೆರುಮಲೆಯೇ ಕನ್ನಿಮದಿಲ್ಸು ಕಣಮಂಗೈ ಕರ್ಪಹತ್ತೆ. ಕಣ್ಣ ಮಂಗೈ ಕರ್ಪಹತ್ತೆ, ತಿರುಕಣ್ಣಮಂಗೈಯಲ್ಲಿರುವಂತ ಕಲ್ಪಕ ವೃಕ್ಷ ಯಾವುದು ಇದು, ಇದ್ರ ತರ ಅಮರಾವತಿಯಲ್ಲಿರುವಂತ ಕಲ್ಪವೃಕ್ಷದ ತರ ಕೇಳಿದೆಲ್ಲ ಕೊಡ್ತಾನೆ ಅವನು. ಅದಕ್ಕೆ ಕಲ್ಪಕ ವೃಕ್ಷಕ್ಕೆ ಇಲ್ಲಿ ಕರ್ಪಹತ್ತೈ ಅಂತ ಹೇಳ್ತಾರೆ. ಇನ್ನು ಮುಂದಿನ ಇದು ಹಾಡುಗಳು ತುಂಬಾ ಸೊಗಸಾದ ಹಾಡುಗಳು. ತಿರುಮಂಗೈ ಆಳ್ವಾರ್ ಪಾಶಗಳು ಕಲ್ತ್ಕೊಳಕ್ ಸ್ವಲ್ಪ ಕಷ್ಟ ಆದ್ರೆ ಕೂಡ ಕಲ್ತ ಮೇಲೆ ತುಂಬಾ ಸಂತೋಷ ಕೊಡುತ್ತೆ. ಪೆರಿಯ ತಿರುಮಳಿ ಇದು ಪಾರಾಯಣಮೆಲ್ಲ ಮಾಡಿದಾಗ. ಇನ್ನು ಮುಂದಿನ ಕ್ಷೇತ್ರ ತಿರುಕಣ್ಣಪುರಂ, ಆ ಕ್ಷೇತ್ರವನ್ನ ನೋಡೋಣ. ಈಗಾಗಲೇ ನಾನು ಹೇಳಿದೆ ತಿರುಕಣ್ಣಮಂಗೈ ಇವೆಲ್ಲಾನು ಕೃಷ್ಣಾರಣ್ಯ, 5 ಕೃಷ್ಣಾರಣ್ಯ ಕ್ಷೇತ್ರದಲ್ಲಿ ಬರುತ್ತೆ. ಕಪಿಸ್ಥಳ, ತಿರುಕಣ್ಣಮಂಗೈ, ತಿರುಕಣ್ಣಂಗುಡಿ, ಆಮೇಲೆ ತಿರುಕಣ್ಣಪುರಮು, ತಿರುಕೋವಲು, ಇವೆಲ್ಲ 5 ಕೃಷ್ಣಾರಣ್ಯ ಕ್ಷೇತ್ರದಲ್ಲಿ ಬರುವಂತದ್ದು. ಇವಾಗ ಈ ತಿರುಕಣ್ಣಪುರಂನ ನೋಡೋಣ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ವಿಶೇಷವಾಗಿ ಉತ್ಸವರು ಶೌರಿರಾಜ ಪೆರುಮಾಳು, ಮೂಲವರು ನೀಲಮೇಘ ಶ್ಯಾಮ ಭಗವಂತ. ಈ ಬೇಕಾದಷ್ಟು ಚರಿತ್ರೆ ಇದೆ ಈ ಕ್ಷೇತ್ರಕ್ಕೆ. ತುಂಬಾ ಆಶ್ಚರ್ಯಕರವಾದ ವರ್ಲಾರ್ಗಳು ಇದೆ, ನೋಡ್ಬೇಕು. ಈ ಶೌರಿರಾಜ ಪೆರುಮಾಳಿಗೆ ನೋಡೋಣ. ಇಲ್ಲಿ ಪುಷ್ಕರಣಿ ಕೂಡ ಇದು ನಿತ್ಯ ಪುಷ್ಕರಣಿ ಅಂತ ಹೆಸರು ಇದಕ್ಕೆ. ಹಾಗೇನೆ ವಿಮಾನ ಬಂದು ಉತ್ಪಲ ವಾಟಿಕಾ ವಿಮಾನ ಅಂತ. ಇವೆಲ್ಲ ಸಣ್ಣ ಸಣ್ಣ ವಿಷಯ. ನಾವೇನು ಮನಸ್ಸಲ್ಲಿ ಬೈಹಾಟ್ ಇಟ್ಕೊಳ್ಬೇಕು ಅಂತ ಏನಿಲ್ಲ. ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು, ಅಲ್ಲಿರೋ ಭಗವಂತನ ಚರಿತ್ರೆ ಜೊತೆಗೆ ಜೋಡಿಸ್ಕೊಳ್ಬೇಕು ಅಷ್ಟೇನೆ. ಭಗವಂತ ಇಲ್ಲಿ ಶೌರಿರಾಜ ಪೆರುಮಾಳ್ ಅಂತ ಹೇಳಿದ್ಮೇಲೆ ಉತ್ಸವರು. ತಾಯಾರು ಬಂದು ಕಣ್ಣಪುರ ನಾಯಕಿ ಅಂತ. ಪೆರಿಯ ಪಿರಾಟಿ ಲಕ್ಷ್ಮೀನೂ ಇದ್ದಾಳೆ, ಶ್ರೀದೇವಿ ಆಂಡಾಳು ಇದ್ದಾಳೆ ಅವಳು, ಮತ್ತೆ ಭೂದೇವಿ ಪದ್ಮಿನಿ ಅಂತ ತಾಯಾರು. ಈ ಪದ್ಮಿನಿ ಅನ್ನೋ ತಾಯಾರು ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೊಂದು ಚರಿತ್ರೆ ಹೇಳ್ತಾರೆ. ಇವಾಗ ದುಷ್ಯಂತ ಶಕುಂತಲೆ ಬೇರೆ ಆದಾಗ ಅವರನ್ನ ಒಂದು ಮಾಡಿದ್ದು, ದುಷ್ಯಂತ ಕೊಟ್ಟಿದ್ದ ಉಂಗುರವನ್ನ ಒಂದು ಮೀನು ನುಂಗಿತ್ತು. ಆ ಬೆಸ್ತ ಮತ್ತೆ ದುಷ್ಯಂತನಿಗೆ ಕೊಟ್ಟಾಗ ಉಂಗುರವನ್ನ ನೆನಪಿಗೆ ಬಂತು ಅಂತ. ಆಗ ಬೆಸ್ತರ ಕುಲವನ್ನ ಇವರಿಬ್ಬರನ್ನ ಒಂದು ಮಾಡಿದಕ್ಕೋಸ್ಕರ ಬೆಸ್ತರ ಕುಲದಿಂದ ಒಂದು ಪದ್ಮಿನಿಯನ್ನ ಒಂದು ಸ್ತ್ರೀಯನ್ನ ಭಗವಂತ ಮದುವೆ ಮಾಡ್ಕೊಂಡ ಅಂತ ಒಂದು ಚರಿತ್ರೆ ಅಲ್ಲಿ ಹೇಳ್ತಾರೆ. ಅದೊಂದ್ ಕಡೆ ಇರ್ಲಿ. ಈ ಮೂಲವರು ನೀಲಮೇಘ ಪೆರುಮಾಳ್ ಅಂತ ಹೆಸರು. ಈ ಕ್ಷೇತ್ರದಲ್ಲಿ ಇದಕ್ಕಿದಂಗೆ ಮೋಡ ಬಂದು ಮಳೆ ಬರ್ತಾ ಆಗ್ಬಿಡ್ಬೇಕು, ಕತ್ಲಾಗ್ಬಿಡ್ತು. ಈ ನಾನು ಈಗಾಗಲೇ ಹೇಳಿದ್ನಲ್ಲ ಪಂಚಕೃಷ್ಣಾರಣ್ಯ ಕ್ಷೇತ್ರದಲ್ಲಿ ಇದು. ಈ ನನ್ನಿಲಂ ಅಂತ ಒಂದು ರೈಲ್ವೆ ಸ್ಟೇಷನ್, ಅಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಯಾರು ಅಲ್ಲಿ ಹೋಗ್ತಾರೋ ಇವಾಗಂತೂ ಏನೋ ಇದನ್ನೆಲ್ಲ ಬರ್ದಿಡ್ಬೇಕು ಅಂತ ಅವಾಗ ಇದಿಲ್ಲ, ಅಗತ್ಯ ಇಲ್ಲ. ಯಾಕಂದ್ರೆ ಗೂಗಲ್ ಇದೆ, ಕೈಯಲ್ಲಿ ಒಂದು ಆಂಡ್ರಾಯ್ಡ್ ಫೋನ್ ಇದ್ರೆ ಪ್ರಪಂಚನೇ ಸುತ್ತ ಬಿಡ್ಬೋದು, ದುಡ್ಡಿರ್ಬೇಕು ಅಷ್ಟೇನೆ. ಅದರಲ್ಲಿ GPS ನೋಡಿದ್ರೆ ಅದು ತೋರಿಸುತ್ತೆ. ಒಂದೊಂದ್ಸತಿ GPS ತುಂಬಾ ಯಾವಾಗ್ಲಾದ್ರೂ ರೇರ್ಲಿ ಸರಿಯಾಗಿ ತೋರಿಸದೇ ಇರ್ಬೋದು. ಅವಾಗ ಅಕ್ಕಪಕ್ಕ ಯಾರಾದ್ರೂ ಜನಗಳಿದ್ರೆ ಅವ್ರನ್ನ ಕೇಳ್ಕೊಂಡು ಹೋಗ್ಬಿಟ್ರೆ ಆಯ್ತು ಅಷ್ಟೇನೆ. ಅದ್ರದ್ದೇನೂ ಜಾಸ್ತಿ ಇಲ್ಲ. ಇದು ತಿರುಪುಹಳೂರ್ ಅಂತ ಒಂದು ಇದರಿಂದ ಅಲ್ಲಿಂದ ಒಂದು ದೋಣಿಲಿ ಹೋಗ್ಬೇಕು ತಿರುಕಣ್ಣಪುರಂಗೆ. ಹೇಗೆ ಹೋಗೋದು ಅನ್ನೋ ಬಗ್ಗೆ ಒಂದು ಕೊಟ್ಟಿದ್ದಾರೆ ಅಷ್ಟೇನೆ. ಈ ಶೌರಿರಾಜ ಪೆರುಮಾಳ್ ಅಂತ ಹೇಳಿದ್ನಲ್ಲ, ಆ ಚರಿತ್ರೆ ನೋಡೋಣ, ಚೆನ್ನಾಗಿದೆ ಅದು ತುಂಬಾ. ಹೇಗೆ ಆಕೆ ಈ ತರ ಶೌರಿರಾಜ ಪೆರುಮಾಳ್ ಅಂತ ಹೆಸರು ಬಂತು ಈ ಭಗವಂತನಿಗೆ? ನೀಲಮೇಘ ಪೆರುಮಾಳ್ ತಾನೆ, ಅದು ಸರಿ, ಯಾಕಂದ್ರೆ ಅವ್ನು ನೀಲಿ ಬಣ್ಣದಲ್ಲಿ ಇರ್ತಾನೆ, ಅದೆಲ್ಲ ಸರಿ. ಶೌರಿರಾಜ ಪೆರುಮಾಳ್ ಅಂತ ಯಾಕೆ ಬಂತು ಅಂದ್ರೆ
ಇಲ್ಲಿ ತುಂಬಾ ಪುಷ್ಪ ಕೈಂಕರ್ಯವನ್ನ ಮಾಡ್ತಾ ಇದ್ರಂತೆ, ಹಾರಗಳನ್ನ ತುಂಬಾ ಎಲ್ಲ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಅರ್ಚಕರು ಅವ್ಯವಸ್ಥೆ ಒಂಥರ, ಏನ್ ಮಾಡೋದು, ಇದೆಲ್ಲ ಎಲ್ಲ ಕಡೆ ನಡೀತಾ ಇರುತ್ತೆ. ನಾನು ನಿನ್ನೆ ಕೂಡ ಭೂವರಹ ದೇವಸ್ಥಾನದಲ್ಲಿ ಹೋದಾಗ ಒಳ್ಳೆ ಆಟಿಟ್ಯೂಡ್, ಅದೇನಪ್ಪಾ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡು ಬೇರೆ ಏನೋ ಮಾತಾಡೋದು ನಾವು ನೋಡಿದೀವಿ, ಈ ತರ ಮಾಡ್ತಾರೆ. ಅಲ್ಲಿ ಭಗವಂತನ ಬಗ್ಗೆ ಮಾತಾಡ್ಬೇಕು, ಇನ್ನೇನೋ ಹರಟೆ ಮಾಡ್ತಾರೆ. ಎಲ್ಲ ಭಾಗವತರು ಕಾಯ್ತಾ ಇರ್ಬೇಕಾದ್ರೆ ಲೈನ್ ಕ್ಯೂ ಅಪ್ ಆಗ್ಲಿ ಅಂತ ವೇಟ್ ಮಾಡೋದು, ಟಿಕೆಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬರಲಿ, ಎಲ್ರಿಗೂ ಒಟ್ಟಿಗೆ ಸಂಕಲ್ಪ ಹೇಳ್ಬಿಡೋಣ ಅನ್ನೋಂತ ಮಾಡೋದು. ಇದೆಲ್ಲ ಕಂಪ್ಲೇಂಟ್ ಮಾಡ್ಬೇಕು ಅಂತಲ್ಲ, ಆಟಿಟ್ಯೂಡ್ ವಹಿಸಿ ಯಾವಾಗ ನಾವೆಲ್ಲ ಚೇಂಜ್ ಆಗೋದು? ಬರೀ ಪುರಾಣನ ಹೇಳ್ಕೊಂಡು ಬರೀ ಹೀಗೆ ಮಾಡ್ತಾ ಇದ್ರೆ ನಾವು ಬದಲಾಗೋದು ಯಾವಾಗ? ಯಾಕೆಂದ್ರೆ ಇದರಿಂದನೇ ಯಂಗರ್ ಜನರೇಷನ್ ಏನಾಗುತ್ತೆ, ಜಿಗುಪ್ಸೆ ಬಂದ್ಬಿಡೋದು. ಏನ್ ಈ ತರ ಮಾಡ್ತಾ ಇದಾರೆ, ನಮ್ಮನ್ನ ಯಾಕೆ ಕಾಯಿಸ್ತಾ ಇದಾರೆ ಅಂತ. ಆಸ್ಕಿಂಗ್ ಟೈಮ್ ಫಾರ್ ದ ಯಂಗ್ ಜನರೇಷನ್ ಇಸ್ ವೆರಿ ಲೆಸ್. ಅಂದ್ರೆ ಅವರು ಕಾಯ್ಕೆ ತಯಾರಿಲ್ಲ. ಅವರು ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಇಟ್ಕೊಂಡಿರೋಂಥ, ಫೋನ್ ಟಿಪ್ಸ್ ಅಲ್ಲಿ ಇಟ್ಕೊಂಡಿರೋರ್ಗೆ ಕಾಯ್ಬೇಕು ಅಂದ್ರೆ ಆಗುದಿಲ್ಲ. ಅಂಥವ್ರನ್ನ ಕಾಯಿಸಿ ಅವ್ರಿಗೆ ಜಿಗುಪ್ಸೆ ಬರೋ ತರ ಮಾಡ್ಬಿಟ್ಟು ನಾಸ್ತಿಕರನ್ನ ಮಾಡ್ಬಿಡ್ಬಾರ್ದು ನಾವು. ಅದಕ್ಕೆ ನಾವು ಹೊಣೆಯಾಗಿರ್ಬಾರ್ದು. ಆ ತರ ಎಲ್ಲ ಒಂದು ನಡೆಯುತ್ತೆ ಎಲ್ಲ ಹೋದ್ ಕಡೆ. ಆ ತರ ಆಗದೆ ಇರೋ ತರ ನೋಡ್ಕೋಬೇಕು. ಇಲ್ಲಿ ಈ ಶೌರ್ಯರಾಜ ಪೆರುಮಾಳ ಅರ್ಚಕರ ಅವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಏನಪ್ಪಾ ಅಂತ ಚೆನ್ನಾಗಿರೋ ಹೂವೆಲ್ಲ ಬಂದು ಆ ರಾಜನರ್ತಕಿ ಒಬ್ಳಿದಾಳಲ್ಲ, ಅವ್ರ ಮನೆಗೆ ಕೊಟ್ಟು ಕಳ್ಸ್ಬಿಡೋದು ಅಂತ. ಅವ್ರಿಗೆ ಇವ್ರಿಗ ಏನೋ ವೈಬ್ಸ್ ಇತ್ತೋ ಅಥವಾ ಏನೋ ಅರೇಂಜ್ಮೆಂಟ್ ಇತ್ತೋ ಗೊತ್ತಿಲ್ಲ, ಕೊಟ್ಟು ಬಿಡೋರು. ಇದನ್ನ ಯಾರೋ ನೋಡ್ತಾರೆ. ಭಗವಂತನೇ ಸರಿ ಮಾಡ್ತಾನೆ. ತಪ್ಪು ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ಸುಮ್ಮನೆ ಇರಲ್ಲ, ಸರಿ ಮಾಡ್ತಾನೆ. ನೋಡೋರ್ಗು ನೋಡ್ತಾನೆ, ಆಮೇಲೆ ಸರಿ ಮಾಡ್ತಾನೆ. ಯಾಕಂದ್ರೆ ಅವ್ರ ಪಾಪದ ಕೂಡ ತುಂಬಬೇಕಲ್ಲ, ಅದು ನೋಡ್ತಾನೆ. ಅವಾಗ ಏನಾಯ್ತು, ಯಾರೋ ಒಬ್ರು ರಾಜನ ಹೇಳ್ಬಿಟ್ರಂತೆ, ನೀವು ಇಷ್ಟೊಂದೆಲ್ಲ ಕಳಿಸ್ತೀರಾ, ಅಲ್ಲಿ ದೇವ್ರಿಗೆ ಏನು ಹಾಕೋದೇ ಇಲ್ಲ. ರಾಜನಿಗೂ ಕೋಪ ಬಂದು ಎಲ್ಲಿ ಬರ್ತಾನೆ ಒಂದ್ ದಿವಸ, ಅವನಿಗೆ ರಾಜನ್ಗೆ ಕೊಡೋಕೆ ಹಾರ ಇರೋದು. ಅವಾಗ ಏನ್ ಮಾಡ್ತಾನೆ, ಓಡೋಗಿ ರಾಜ ಬರ್ತಾ ಇದಾರೆ ಅಂತ ಗೊತ್ತಿದ ತಕ್ಷಣ ಹೋಗಿ ಆ ನರ್ತಕಿ ಮನೆಯಲ್ಲಿ ಆ ಹೂವನ ವಾಪಸ್ ಇಸ್ಕೊಂಡು ಬರ್ತಾನಂತೆ. ಆ ಮಾಲೆನ ರಾಜನ್ಗೆ ಕೊಡ್ತಾನೆ. ರಾಜನ್ಗೆ ಕೊಟ್ಟಾಗ ರಾಜ ನೋಡ್ತಾನೆ, ಅದ್ರಲ್ಲಿ ಒಂದು ಕೂದಲು ಇತ್ತು. ತುಂಬಾ ಕೋಪ ಹೋಗ್ತಾನೆ. ಏನಿದ್ ಸಮಾಚಾರ, ಏನೋ ನಾನು ಎಲ್ಲ ಕೇಳ್ಪಡ್ತಾ ಇದ್ದೀನಿ, ಇದ್ರಲ್ಲಿ ಹೆಂಗೆ ಕೂದಲು ಬಂತು ದೊಡ್ಡ ಅಂತ ಕೈಕಾಲೆಲ್ಲ ನಡಿಬಿಡದಂತ. ಅರ್ಚಕರು ಪಾಪ ಭಕ್ತಿಯಿಂದಾನೇ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದ್ರು. ಇದು ಯಾವ್ದೋ ಒಂದು ವೀಕ್ನೆಸ್ ರಾವಣನ್ ತರ ಇತ್ತು ಅಂತ ಕಾಣುತ್ತೆ. ಹೂಗಳನ್ನ ನರ್ತಕಿ ಕೊಟ್ಬಿಡುದು. ಇರ್ಲಿ, ಅದೊಂದ್ ಕಡೆ. ಅವಾಗೇನಾಯ್ತು, ಅವ್ರಿಗೇನಾದ್ರು ಇಲ್ಲ ಮಹಾರಾಜ್ರೆ, ತಪ್ಪಾಗಿ ತಿಳ್ಕೊಬಿಡಿ, ಖಂಡಿತವಾಗ್ಲೂ ಭಗವಂತನಿಗೆ ಶಿಕೆ ಇದೆ ಅಂತ ಹೇಳ್ಬಿಟ್ರಂತೆ ಬಾಯ್. ಹೌದಾ, ಇವಾಗೆಲ್ಲ ಅಲಂಕಾರ ಮಾಡಿದಾರೆ, ನಾಳೆ ಬರ್ತೀನಿ, ನೀನ್ ನನ್ ಶಿಕೆ ತೋರ್ಸ್ಬೇಕು. ಅವಾಗ ಏನ ಒಂದು ಪೇಯ್ಡ್ ಆಲ್ಸೋ. ಅವಾಗ ನಾಳೆ ಬಂದು ನೋಡ್ತೀನಿ, ನೋಡ್ಬೇಕು ಶಿಕೆ ಏನ್ ಮಾಡ್ತಾರೆ ಇವಾಗ. ನಾಳೆ ಭಗವಂತ ಅವ್ರ ಮಹಾರಾಜ ಬಂದಾಗ ಭಗವಂತ ತೋರ್ಸ್ಬೇಕಲ್ಲ ಅಂತ ಶರಣಾಗತಿ ಮಾಡ್ಕೊತಾರೆ. ಭಗವಂತ ನೀನೇ ಕಾಪಾಡ್ಬೇಕು, ನಾನು ಏನೇನ್ ತಪ್ಪು ಮಾಡಿದ್ರು ನೀನ್ ಕ್ಷಮಿಸ್ಬೇಕು ಅಂತ. ಎಂಥ ಕರುಡಿ ನೋಡಿ ಭಗವಂತ. ಅವತ್ತು ಬರ್ತಾರೆ ಮಹಾರಾಜರು, ಬಂದಾಗ ತೋರಿಸಿದಾಗ ಹಿಂದ್ಗಡೆ ಆ ಶಿಕೆನಲ್ಲಿ ನಿಜವಾದ ಕೂದಲು ಇರುತ್ತಂತ. ಬರಲ್ಲ, ಚರಿತ್ರೆ ಹೇಳುತ್ತೆ. ಇವತ್ತಿಗೂ ಆ ಶೌರ್ಯರಾಜ ಪೆರುಮಾಳಿಗೆ ಒಂದು ಟಫ್ಟ್ ಹತ್ರ ಕುಡಿಮೆ ಇರೋ ತರ ನಿಜವಾದ ಕೂದಲು ಇದೆ. ಅಲ್ಲಿ ಹೋಗಿ ನೋಡ್ಬೇಕು. ನಾನು ನೋಡಿಲ್ಲ ಶೌರ್ಯರಾಜ ಪೆರುಮಾಳನ್ನ, ಎಷ್ಟೊಂದು ಕ್ಷೇತ್ರಗಳನ್ನ ನೋಡಿಲ್ಲ. ಶೌರ್ಯರಾಜ ಪೆರುಮಾಳ್ ಅಂತ. ಅವತ್ತಿಂದ ಭಗವಂತ ಮಹಾರಾಜರಿಗೆ ಸಮಾಧಾನ ಆಗುತ್ತಂತೆ, ಸುಮ್ಮನಾಗ್ಬಿಡ್ತಾರೆ. ಅರ್ಚಕರಿಗೆ ಏನು ಪನಿಷ್ಮೆಂಟ್ ಆಗಲ್ಲ. ಬಟ್ ಅವತ್ತಿಂದ ಅರ್ಚಕರು ತಿದ್ದುಕೊಂಡ್ಬಿಡ್ತಾರೆ, ಇನ್ಮೇಲೆಲ್ಲ ಆತರ ಮಾಡಬಾರ್ದು. ಭಗವಂತನಿಗೆ ಹಾಕಿ ಅದನ್ನ ಪ್ರಸಾದವಾಗಿ ಕೊಡೋದು ಹೇಗಿದೆ, ಒಂದ್ ತಕ್ಷಣ ಫ್ರೆಶ್ ಆಗಿರೋದೇ ಎಲ್ಲ ತಗೊಂಡೋಗ್ಬಿಡೋದು ಹೆಂಗಿದೆ ನೋಡಿ. ಯಾವಾಗ್ಲೂ ಉಡುತ್ತು ಕಳೆಯಿಂದ ನೀನ್ ಪೀಠ ಹಾಡಿ ಉಡುತ್ತು ಕಳೆಯುತ್ತದೆ ಉಂಡು. ಅವನಿಗೆ ಆದ್ಮೇಲೆ ನಾವು ತಗೊಳ್ಬೇಕು, ಅವ್ರ ನಿವೇದನ ಆದ್ಮೇಲೆ ನಾವು ತಗೊಳ್ಬೇಕೆ ಹೊರತು ತಿನ್ಬಿಟ್ಟೆಲ್ಲ ಚೆನ್ನಾಗಿದೆಯಾ ಅಂತ ಆಮೇಲೆ ನಿವೇದನೆ ಮಾಡ್ಬಾರ್ದು. ಇವೆಲ್ಲ ಏನೇನೋ ಆಗತ್ತೆ, ಇದೆಲ್ಲ ತಪ್ಪುಗಳಾಗುತ್ತೆ. ಎಲ್ಲವನ್ನು ಸಹಿಸ್ಕೊಳ್ತಾರಂತೆ ಭಗವಂತ. ಈ ಎಡಚಿಯರೆಲ್ಲ ನಮ್ಗೆ ಎಡಗೈನಲ್ಲಿ ಎಲ್ಲ ನೆಕ್ಕಿ ನೋಡ್ತಾ ಇದ್ರಿ, ಕೃಷ್ಣಕ್ಕೆ ಸರಿಯಾಗಿದೆ ಅಂತ ನೋಡ್ಬೇಕು ಅಂತ ಕೊಡೋರಂತೆ. ಆದ್ರೆ ಅವ್ರ ಅಂತರಾಳದಲ್ಲಿ ಮನಸ್ಸಲ್ಲಿ ಒಳ್ಳೇದಿತ್ತು, ಭಗವಂತ ನನಗೆ ಹಿತವಾಗಿರ್ಬೇಕು ಅನ್ನೋದಕ್ಕೋಸ್ಕರ ಹತ್ರ ಮಾಡ್ತಾ ಇದ್ರು ಅನ್ನೋದ್ರಿಂದ ಭಗವಂತ ಕ್ಷಮಿಸ್ತಾ ಇದ್ದ. ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತ. ಗೊತ್ತಿದ್ದು ನಾವು ತಪ್ಪು ಮಾಡ್ಬಾರ್ದು. ಇದು ಈ ತರ ಇರ್ಬೇಕಾದ್ರೆ ಈ ಶೌರ್ಯರಾಜ ಪೆರುಮಾಳಿಗೆ ಹೆಸರು ಅವಾಗಿಂದ ಬಂತು, ಶೌರ್ಯರಾಜ ಪೆರುಮಾಳ್ ಅಂತ. ಆ ಕ್ಷೇತ್ರದಲ್ಲಿ ಇವಾಗ್ಲೂ ಅಷ್ಟೇ ತುಂಬಾ ಜನ ಹರಕೆ ಎಲ್ಲ ಹೊತ್ಕೊಳ್ಳೋರು ಶೌರಿಗಳನ್ನ ಕೊಡ್ತಾರಂತೆ. ಇವರಿಗೆ ಎಲ್ಲಾರು ಕೂದಲು ಎಳ್ದು ತೋರಿಸಿ ಮುಗಿದೋಗ್ಬಿಟ್ರೆ ಈ ಶೌರಿಗಳು ಹರಕೆ ಕೊಡ್ತಾರಲ್ಲ, ಅದನ್ನ ಇಟ್ಕೊಂಡು ಅಟ್ಯಾಚ್ಮೆಂಟ್ ತೋರಿಸ್ಲಿ ಭಗವಾನ್ ಅರ್ಚಕರು ಅಂತಾನ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಜನಮರಳು ಜಾತ್ರೆ ಮರಳು ಅನ್ನೋದಕ್ಕೆ
ನಾನೇ ನನ್ನ ಕಣ್ಣಾರೆ ನೋಡಿದ ಒಂದು ಕ್ಷೇತ್ರ ಯಾವುದು, ಕಲ್ಲಹಳ್ಳಿ ವರಾಹ ಕ್ಷೇತ್ರವನ್ನ ನೋಡಿದ್ದೆ. ನಾನ್ ನೋಡಿದಾಗ ಅದು ಆಗ ತಾನೇ ಸುಮ್ಮನೆ ಯಾವುದೋ ಒಂದು ಹೊಲದಲ್ಲಿ ಇದ್ದಿದ್ದು ಬಂದು ಪ್ರತಿಷ್ಠೆ ಆಗಿತ್ತು. ಅದಕ್ಕೆ ಮೇಲ್ಗಡೆ ಒಂದು ಸುಮ್ಮನೆ ಶೆಡ್ ತರ ಹಾಕಿದ್ರು. ಅಲ್ಲೇ ಅವಾಗ್ಲೇನೆ ಇಟ್ಟಿಗೆ ಮಣ್ಣು ಎಲ್ಲ ಯಾರಿಗಾದ್ರೂ ಮನೆ ಕಟ್ಟಬೇಕು ಅಂದ್ರೆ ಇದನ್ನ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳೋರು. ಆಯ್ತು ಅಷ್ಟೇನೆ, ಸಣ್ಣದಾಗಿ. ಅದಾಗಿ ಸುಮಾರು ಒಂದು 10-15 ವರ್ಷದ ಮೇಲೇನೆ ಆಗಿರ್ಬೇಕು. ಇವಾಗ ನಾನು ಹೋದಾಗ ಕೌಂಟರ್ ಒಂದು ಓಪನ್ ಮಾಡ್ಬಿಟ್ಟಿದ್ದಾರೆ. ಆ ಮೃತ್ತಿಗೆಗೆ ಪೂಜೆಗೆ ಒಂದು ಟಿಕೆಟು, ಇಟ್ಟಿಗೆ ಪೂಜೆಗೆ ಒಂದು ಟಿಕೆಟು, ಕೌಂಟರ್ ಓಪನ್ ಮಾಡಿ ಅಬ್ಬಾ ಎಷ್ಟು ದೊಡ್ಡ ಕ್ಷೇತ್ರ, ಎಷ್ಟು ದೊಡ್ಡ ಕಾರಿಡಾರ್ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಇನ್ನೊಂದು 4-5 ವರ್ಷ ಆದ್ಮೇಲೆ ನಾವು ಹೋದ್ರೆ ಅಲ್ಲಿ ತುಂಬಾ ಸುಂದರವಾದ ದೇವಾಲಯ ಪ್ರಾಂಗಣವನ್ನ ನಿರ್ಮಾಣ ಆಗ್ತಾ ಇದೆ. ತುಂಬಾ ಭಾರಿ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ. ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಶ್ಚರ್ಯ ಆಯ್ತು. ಇಷ್ಟು ಒಂದು ಏನೂ ಇಲ್ಲದೆ ಸಣ್ಣದಾಗಿ ಒಂದು ತಟ್ಟಿಗೆ ಹಾಕೊಂಡಿದ್ದು ಭಗವಂತನಿಗೆ ಇಷ್ಟೆಲ್ಲ ಹೇಗೆ ಇನ್ನು ಸಂಕಲ್ಪ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಬಿಡಿ. ಆತರ ಈ ಶೌರಿ ರಾಜ ಪೆರುಮಾಳ್ ಅನ್ನೋಕೆ ಆ ಕ್ಷೇತ್ರದಲ್ಲಿ ಎಲ್ಲರೂ ಅವ್ರು ಯಾರೋ ಹೇಳ್ತಾರೆ, உங்களுக்கு ஏதாவது வேண்டுதல் இருந்தாக்கா நீங்க ಶೌರಿ கொடுக்கலாம் வேண்டிக்கணும், ಮಕ್ಕಳಾಗ್ಲಿಲ್ಲ ಮಗು ಆಗ್ಲಿಲ್ಲ ಅಂತಿದ್ದಾಗ ಶೌರಿ ತಂದು ಕೊಡ್ತಾರೆ. ಅದು ಶೌರಿ ಅಂತ ಹೇಳಿದ್ರೆ ಇದು ಎಕ್ಸ್ಟ್ರಾ ಇಟ್ಕೊಂಡು ಜಡೆಗೆ ಹಾಕೊಳ್ತಾರಲ್ಲ, ಕಡಿಮೆ ಕೂದಲಿರೋರು, ಅದು ಆ ಕ್ಷೇತ್ರದಲ್ಲಿ ಅವನಿಗೊಂದು ವ್ಯಾಪಾರ ಆಗುತ್ತೆ, ಎಲ್ಲ ಕೊಡ್ತಾರೆ. ಆಮೇಲೆ ಇನ್ನೊಂದು ಈ ಕ್ಷೇತ್ರದಲ್ಲಿ ಪುರಾಣ ತುಂಬಾ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿನ ಪ್ರಸಾದ. ಪ್ರತಿ ದಿನ ರಾತ್ರಿ ನೀವು ಕೊನೇ ನೈವೇದ್ಯವನ್ನು ಮಾಡ್ತಾರೆ. ಅದು ಮುನಿಯೋದರ ಪೊಂಗಲ್ ಅಂತ ಹೆಸರು ಅದಕ್ಕೆ. ಯಾಕೆ ಈ ಹೆಸರು ಬಂತು ಅಂತ ಹೇಳಿದ್ರೆ ಈ ಮುನಿಯೋದರ ಅನ್ನೋನು ಈ ಏನೋ ರಾಜ ಜೈಲಲ್ಲಿ ಹಾಕ್ಬಿಟ್ಟಿದ್ದ ಅಂತ ಒಂದು ಚರಿತ್ರೆ ಹೇಳುತ್ತೆ. ಇನ್ನೊಂದು ಹೇಳುತ್ತೆ ಇಲ್ಲ ಅವನು ಪ್ರತಿನಿತ್ಯ ದೇವ್ರಿಗೆ ಪೊಂಗಲ್ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ತಗೊಂಡು ಹೋಗೋನು, ದೇವ್ರಿಗೆ ತೋರಿಸ್ಬಿಟ್ಟೆ ಆಮೇಲೆ ಅವ್ರ ಮನೇಲಿ ಎಲ್ಲರೂ ಊಟ ಮಾಡ್ತಾ ಇದ್ರು ಅಂತ ಏನೇ ಆಗುತ್ತೆ. ಒಂದ್ ದಿವಸ ಇವನು ಈ ಮುನಿಯೋದರ ಅನ್ನೋನು ತಗೊಂಡು ಹೋದಾಗ ಬಾಗಲು ಮುಚ್ಚಿಬಿಟ್ಟಿರ್ತದೆ. ಏನ್ ಮಾಡೋದು ಇವಾಗ, ನಾವು ನೈವೇದ್ಯ ಮಾಡದೆ ಭಗವಂತನಿಗೆ ಏನು ತಿನ್ನೋದಿಲ್ವಲ್ಲ, ತಿಂದೇನೆ ಹೇಗ್ ಮಲ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೊರಗಡೆ ನೋಡಿದ್ನಂತೆ. ಅಲ್ಲೊಂದು ಗರುಡಗಂಬ ಹೊರಗಡೆ ಇತ್ತಲ್ಲ, ಅದಕ್ಕೆ ಒಂದಷ್ಟು ಪೊಂಗಲ್ಲು ನೈವೇದ್ಯ ಮಾಡ್ಬಿಟ್ಟು ಮನೆಗೆ ಕೊಟ್ಟದು. ಮಾನ್ಯ ಮನೆ ಅರ್ಚಕರು ಬಾಗಿಲು ತೆಗಿಬೇಕಾರೆ, ದೇವಸ್ಥಾನದ ಬಾಗಿಲು ತೆಗೆದ್ರೆ ಘಮ್ ಅಂತ ವಾಸನೆ ಅಂತೆ. ಅಷ್ಟೇ ಅಲ್ಲ, ಇವನು ಹೊರಗಡೆ ಇಲ್ಲಿ ನೈವೇದ್ಯ ಮಾಡಿದ್ನಲ್ಲ, ಗಂಟೆ ಬಾರಿಸ್ತಾ ಇತ್ತಂತೆ. ಅವಾಗ ನೈವೇದ್ಯಕ್ಕೆ ಅಂತಾನೆ ಒಂದು ಬೇರೆ ತರ ಗಂಟೆ ಬಾರಿಸ್ತಾರಲ್ಲ, ಆ ತರ ಆ ಗಂಟೆ ಬಾರಿಸ್ತಾ ಇತ್ತು. ಅವಾಗ್ಲೇ ಅರ್ಚಕರೆಲ್ಲ ಅಂದ್ಕೊಂಡ್ರಂತೆ, ಏನ್ ರಾತ್ರಿ ಈ ತರ ಗಂಟೆ ಬಾರಿಸ್ತಾ ಇದೆಯಲ್ಲ, ನಮ್ ದೇವಸ್ಥಾನದ್ದೇನೋ ನಮ್ಮೂರ್ದೇನೋ ಬೇರೆದೇನೋ ಅಂತ ಎಲ್ಲ ಅನ್ಕೊಂಡು ಬೆಳಗ್ಗೆ ಬಂದು ನೋಡಿದ್ರೆ ಬಾಯೆಲ್ಲ ಸೋರಿ ಭಗವಂತನಿಗೆ ಇಲ್ಲೆಲ್ಲ ಪೊಂಗಲೆಲ್ಲ ಮೇಲೆ ಕೆಳಗೆ ಎಲ್ಲ ಹಾಕೊಂಡು ಇದ್ ಮಾಡಿರಂತೆ. ಅವಾಗ ಅಯ್ಯೋ ಇದು ಮುನಿಯೋದರ ತಂದು ಕೊಡ್ತಾ ಇದ್ದೀವಲ್ಲ, ಅವ್ರು ಹಿಂಗ್ ಒಳಗಡೆ ಬಂದ ಬಾಗಿಲು ಹಾಕಿತ್ತಲ್ಲ ಅಂತ ಹೇಳಿದಾಗ ಇಲ್ಲಿ ನಾನು ಬರ್ಲೇ ಇಲ್ವಲ್ಲ, ಇಲ್ಲೇ ಕಂಬಕ್ಕೆ ನೈವೇದ್ಯ ಮಾಡಿದೆ ಅಂತ. ಅವಾಗ ಅವನು ಎಷ್ಟು ಭಕ್ತಿಯಿಂದ ದಿನ ಮಾಡ್ತಾ ಇದ್ದ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅವತ್ತಿನಿಂದ ಏನ್ ಮಾಡ್ತಾರೆ, ದಿನ ರಾತ್ರಿ ಭಗವಂತನಿಗೆ ಇವತ್ತಿನವರೆಗೂ ರಾತ್ರಿ ಮುನಿಯೋದರ ಪೊಂಗಲ್ ಅಂತ ಒಂದು ಫೇಮಸ್, ತುಂಬಾ ಚೆನ್ನಾಗಿರುತ್ತಂತೆ. ಅದನ್ನು ಹೋಗಿ ನಾವು ಟೇಸ್ಟ್ ಮಾಡಬೇಕು. ಶೌರ್ಯ ರಾಜ ಪೆರುಮಾಳಿಗೆ ಹೋದ್ರೆ ಬೆಳಗ್ಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿರಬಾರ್ದು, ರಾತ್ರಿವರೆಗೂ ಅಲ್ಲೇ ಇದ್ದು ಆ ಮುನಿಯೋದರ ಪೊಂಗಲ್ ನೈವೇದ್ಯ ಮಾಡ್ತಾರಲ್ಲ ಅದನ್ನ ನಾವು ಸ್ವೀಕಾರ ಮಾಡಿ ಆ ಪ್ರಸಾದ ಹೇಗಿತ್ತು ಅಂತ ತಿನ್ಕೊಂಡು ಬರ್ಬೇಕು. ಆ ಮುನಿಯೋದರ ಪೊಂಗಲ್ ಅಂತ ಫೇಮಸ್. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಫೇಮಸ್ ಇರುತ್ತೆ ನೋಡಿ. ತಿರುಪತಿನಲ್ಲಿ ಲಾಡು ಫೇಮಸ್, ತಿರುಪತಿ ವಡೆ ಅದೆಲ್ಲೂ ಸಿಗದೇ ಇಲ್ಲ, ಪ್ರೀಮಿಯಂ ಅಲ್ಲಿ ಹೊಡುತ್ತೆ ಸಿಗದೇ ಇಲ್ಲ. ಮೇಲ್ಕೋಟೆನಲ್ಲಿ ಪುಳಿಯೋಗರೆ ಫೇಮಸ್ಸು, ಆಮೇಲೆ ಶ್ರೀರಂಗದಲ್ಲಿ ಪಾಯಸ ಫೇಮಸ್ಸು. ಈ ತರ ಒಂದೊಂದು ಊರಿನಲ್ಲಿ ಶ್ರೀಮುಷ್ಣಮಲ್ಲಿ ಅಲ್ಲೊಂದು ಚಿಕ್ಕ ಉಂಡೆ ಕೊಡ್ತಾರೆ, ಬೇರಲ್ಲಿ ಮಾಡಿರುವಂತದ್ದು. ಅದನ್ನ ತುಪ್ಪದಲ್ಲಿ ಹುರಿದು ಅದನ್ನ ಒಂದು ಉಂಡೆ ಮಾಡಿ ನೈವೇದ್ಯ ಮಾಡ್ತಾರೆ. ಅಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ವಿಶೇಷ. ಈ ತಿರುಕಣ್ಣಪುರಂನಲ್ಲಿ ಮುನಿಯೋದರ ಪೊಂಗಲ್ ಅನ್ನೋದು ಅಷ್ಟು ತುಂಬಾ ಒಳ್ಳೆ ತುಪ್ಪದಲ್ಲಿ ಮಾಡಿ ಭಗವಂತನಿಗೆ ದಿನಾ ರಾತ್ರಿ ನೈವೇದ್ಯ ಮಾಡ್ತಾರಂತೆ. ಅದ್ ಹೋಗ್ಬೇಕು. ಕೆಲವ್ರು ಏನಂದ್ರೆ ಭಗವಂತನ ವಿಷಯ ನೀವು ಎಷ್ಟು ಹೇಳಿದ್ರು ಅಟ್ರಾಕ್ಟ್ ಆಗಲ್ಲ. ಆ ಪ್ರಸಾದ ಹೇಳ್ಬಿಟ್ರೆ ಇವಾಗ್ಲೇ ತಿಂದು ಬಿಡಬೇಕು ಅಂತ. ಕಾಂಚೀಪುರಂ ಇಡ್ಲಿ ನನಗೆ ನಮ್ಗೆ ಬರುತ್ತೆ. ಇವಾಗ ನಾವು ಕಾಂಚೀಪುರಂಗೆ ಹೋದಾಗ, ಹಲೋ ನೀವು ಹೋದಾಗ ನಾವು ಯಾರೋ ಮಾತಾಡ್ತಾ ಇದ್ದಾರಾ? ಅದೇ ನೀವು ಹೋದಾಗ ನಾವು ಬರ್ಬೇಕು ಅಂತ. ಹಾಗೆ ಕಾಂಚೀಪುರಂ ಹೋದಾಗ ಹಾಗೇನೆ ವಾಪಸ್ಸು ಇನ್ನೇನು ಹೊರಡ್ಬೇಕು ಅಂತಿದ್ದಾಗ ಕಾಂಚೀಪುರಂ ಇಡ್ಲಿ ಅದು ತುಂಬಾ ಫೇಮಸ್. ಅದು ಬ್ರ್ಯಾಂಡ್ ಅಂತ ಇಟ್ಕೊಳ್ಳಿ, ಬೇರೆ ಎಲ್ಲೂ ಸಿಗಲ್ಲ. ದೊಡ್ಡದಾಗಿ ದಪ್ಪಕ್ಕೆ ಅದೆಷ್ಟೋ ಗಂಟೆಗಳ ಕಾಲ ಅದನ್ನ ಬೇಯಿಸ್ತಾರೆ. ಅದು ಎಲ್ಲ
ಶುಂಠಿ ಪುಡಿ ಆಮೇಲೆ ಮೆಣಸು ಅದನ್ನೆಲ್ಲ ಹಾಕಿ ವಿಶೇಷವಾಗಿ ನೈವೇದ್ಯ ಮಾಡಿರ್ತಾರೆ. ಎಷ್ಟು ದಿವಸ ಇಟ್ಕೊಂಡ್ರು ಅದು ಕೆಡೋದಿಲ್ಲ. ಹೊರಗಡೆ ಫ್ರಿಡ್ಜಿಂದ ಹೊರಗಡೆ ಇಟ್ಟರು ಕೂಡ ಅದು ಕೆಡೋದಿಲ್ಲ. ಇಡ್ಲಿ ಇಟ್ಕೊಂಡು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಎಲೆನಲ್ಲಿ ಸುತ್ತಿ ಮಾಡಿರ್ತಾರೆ, ಲೋಟಸ್ ಎಲೆನಲ್ಲ ಅದು ಯಾವುದೋ ಒಂದು ಎಲೆನಲ್ಲಿ ಪರ್ಟಿಕ್ಯುಲರ್ ಎಲೆ ಅದರಲ್ಲಿ ಸುತ್ತಿ ಮಾಡಿರ್ತಾರೆ. ತುಂಬಾ ಒಂದೊಂದು ಸೇರಷ್ಟು ಉದ್ದಕ್ಕಿರುತ್ತೆ. ಅದನ್ನ ಕಟ್ ಮಾಡಿ 10-15 ಜನ ಒಂದು ಇಡ್ಲಿನ ತಿನ್ಬೋದು, ಅಷ್ಟು ದೊಡ್ಡದಾಗಿದೆ. ಕಾಂಚೀಪುರಂ ಸಿಕ್ಕೆ ಎಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈ ಸತಿ ಒಂದ್ಸತಿ ನಾವೀಗ ಇದು ಗರುಡೋತ್ಸವಕ್ಕೆ ಅಂತ ಹೋದಾಗ ಅದನ್ನ ಸಿಕ್ತು, ಅಲ್ಲಿ ಸಿಗೋದಿಲ್ಲ ಯಾವಾಗ್ಲೂ, ಅದು ಪ್ರೀಮಿಯಂ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅದೃಷ್ಟ ಸಿಕ್ಬಿಡ್ತು. ಅವರೇ ಅದೇನೋ ಪುಡಿನೋ ಹಾಕೊಂಡು ತಿನ್ಬೋದು ಇದು ಅಂತ ದೇವಸ್ಥಾನದ ಪ್ರಸಾದ ಕೊಟ್ರು, ತಗೊಂಡ್ಬಿಟ್ವಿ. ತಿಂದೇ ಬಿಡ್ಬೇಕು ಅಂತ ಆಸೆ. ಏನ್ ಮಾಡ್ಬೇಕು, ಅದಕ್ಕೆ ಎಣ್ಣೆ ಹಾಕೊಂಡು ತಿನ್ಬೇಕು. ಅದೇ ಯಾವ್ದೋ ಅಂಗಡಿ ಹತ್ರ ನಿಲ್ಸಿ ಇದಿರುತ್ತಲ್ಲ ಉದಯ ಎಣ್ಣೆ ಪ್ಯಾಕೆಟ್ ಚಿಕ್ಕ ಚಿಕ್ಕ ಟೂರಿಸ್ಟ್ ಅದನ್ನ ತಗೊಂಡು ಹಾಕೊಂಡು ತಿಂದು ಆಯ್ತು. ಅಂದ್ರೆ ಅಷ್ಟು ಒಂದು ಪ್ರಸಾದಕ್ಕೆ ವೈವಿಧ್ಯಮಯವಾದ ಪ್ರಸಾದಕ್ಕೋಸ್ಕರನೇ ಕೆಲವು ಊರುಗಳಿಗೆ ಹೋಗೋದು ಉಂಟು. ಆ ತರ ಈ ಮುನಿಯೋದರ ಪೊಂಗಲ್ ಅನ್ನೋದು ಈ ತಿರುಕಣ್ಣಪುರಂ ಕ್ಷೇತ್ರದ ಒಂದು ವಿಶೇಷ. ಇಲ್ಲಿ ಅದೇ ಹೇಳ್ತಾನೆ ಇರ್ಲಿ. ಪ್ರಸಾದ ಅಂತ ಏನ್ ಹೇಳಿದ್ರೆ ಭಗವಂತ ಸಂತೋಷವಾಗಿರೋದು ಅಂತ, ಪ್ರಸಾದ ಅವನು ಸಂತೋಷವಾಗಿರೋದು ಅಂತ. ಇದು ಸಾಂಕೇತಿಕವಾಗಿ ಪ್ರಸಾದ ಕೊಡೋದು, ಭಗವಂತನಿಗೆ ನಿವೇದನ ಆಗಿರೋದನ್ನ ಸಾಂಕೇತಿಕವಾಗಿ ಪ್ರಸಾದವನ್ನು ಕೊಡೋದು. ಈಗ ಕೆಲವು ಕಡೆ ಎಲ್ಲ ಪ್ರಸಾದವನ್ನ ನಿಜವಾಗ್ಲೂ ನಾವು ನೈವೇದ್ಯ ಭಗವಂತನಿಗೆ ನಿವೇದನ ಆಗಿರೋದನ್ನ ನಮಗೆ ಕೊಟ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ. ನಿವೇದನನೇ ಆಗಿರಲ್ಲ, ಸುಮ್ಮನೆ ಕೌಂಟರ್ ಓಪನ್ ಮಾಡಿ ಲಕ್ಷಗಟ್ಟಲೆ ಲಾಡುಗಳು ಇದುಗಳು ಎಲ್ಲ ಪ್ರಸಾದ ಅಂತ ಎಲ್ಲ ಕೊಡ್ತಾರೆ. ತಿರುಪತಿ ಕ್ಷೇತ್ರದಲ್ಲೂ ಕೊಡ್ತಾರೆ. ಯಾವ ಲಾಡುನು ಯಾವುದು ಇದು ಭಗವಂತನಿಗೆ ನಿವೇದನ ಆಗೇ ಇರಲ್ಲ. ಅಥವಾ ಬ್ಯಾಚ್ಲಲ್ಲಿ ಒಂದು ಲಾಡು ತಗೊಂಡೋಗಿ ನಿವೇದನ ಮಾಡಿದ್ರು ನಾವು ಸಾರ್ಥಕ ಆಗ್ಬಿಡುತ್ತೆ. ಯಾರು ನಿವೇದನೂ ಆಗಿರಲ್ಲ, ಯಾರೋ ಒಂದು ಕೌಂಟರ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ರೇಷನ್ ಅಂಗಡಿನಲ್ಲಿ ಯಾರೋ ಅಕ್ಕಿ ಬೇಳೆ ಕೊಡ್ತಾರೆ, ಅಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಆ ಕ್ಷೇತ್ರದಲ್ಲಿ ತಗೊಂಡಿದ್ದು ಭಗವಂತರನ್ನ ನೆನ್ಸ್ಕೊಂಡು ನಾವು ತಿನ್ಬೇಕು ಹೊರತು ಆಚಾರವಂತರೆಲ್ಲ ಸಂಪ್ರದಾಯಸ್ಥರೆಲ್ಲ ಅಂತ ಕೌಂಟರ್ನಲ್ಲಿ ಮಾಡಿರೋದು ಕೊಟ್ಟಿರೋದು ಅದನ್ನೆಲ್ಲ ತಿನ್ನೋದೇ ಇಲ್ಲ. ತಿನ್ನಬಾರ್ದು, ಆಕ್ಚುಲಿ ತಿನ್ನೋದಿಲ್ಲ. ಯಾಕಂದ್ರೆ ಭಗವಂತನಿಗೆ ನಿವೇದನ ಆಗದೆ ಇರೋದು ಏನು ತಿನ್ಬಾರ್ದು ಅಂತ ಸಂಕಲ್ಪ ಮಾಡ್ಕೊಂಡಿದ್ರೆ ಪ್ರಸಾದನೂ ಅಲ್ಲ, ತಿನ್ನಕ್ಕೆ ಅರ್ಧ ಹೌದು ಅರ್ಧನೂ ಇಲ್ಲ, ಆತ ಎರಡೂ ಆಗುತ್ತೆ. ಅಂದ್ರೆ ಇದೆ ಫೇಮಸ್ ಇದೆ, ಎಲ್ಲರೂ ಪಾಪ ಒದ್ದಾಡ್ತಾರೆ, ತೃಪ್ತಿ ಲಾಡು ಸಿಗುತ್ತಾ ಅಂತ ಕಷ್ಟಪಡ್ತಾರೆ, ಅದು ಬೇರೆ ವಿಷಯ. ಸೊ ಹಾಗೆ ಇಲ್ಲಿ ಮುನಿಯೋದರ ಪೊಂಗಲ್ ಇದೆಯಲ್ಲ ಅದು ಬೇರೆ ವಿಷಯ. ಇನ್ನೊಂದು ಈ ಊರಿನಲ್ಲಿ ತುಂಬಾ ವಿಶೇಷ ಏನಪ್ಪ ಅಂದ್ರೆ ಇದರಲ್ಲಿ ವರಲಾರುಗಳೇ ಇನ್ನೂ ಎಷ್ಟೊಂದಿದೆ, ಸಮಯ ಆಯ್ತು ಅಂತ ಕಾಣುತ್ತೆ. ಒಂದಿಷ್ಟು ಹೇಳ್ಬಿಟ್ಟು ಮುಗಿಸ್ತೀನಿ. ಇಲ್ಲಿ ಸ್ವರ್ಗವಾಸಲ್ ಅಂತ ಎಲ್ಲ ದೇವಸ್ಥಾನದಲ್ಲೂ ಇಟ್ಟಿರ್ತಾರೆ, ಉತ್ತರ ದಿಕ್ಕಿಗೆ ವೈಕುಂಠ ವಾಸಲ್ ಅಂತ. ಆತರ ವಿಶೇಷವಾಗಿ ಯಾವ ಬಾಗ್ಲು ಇಲ್ಲ ಇಲ್ಲಿ. ಏನಪ್ಪ ಕಾರಣ ಅಂದ್ರೆ ಈ ಕ್ಷೇತ್ರನೇ ಸ್ವರ್ಗವಾಸಲು ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ತಿರುಕಣ್ಣಪುರಮಲ್ಲಿ ಇದೆಯಲ್ಲ, ನೀನ್ ಕಾಲಿಟ್ರೆ ಅದೇ ನೀ ಸ್ವರ್ಗಕ್ಕೆ ಬಂದಿದ್ ಲೆಕ್ಕ ಅಂತ. ಅಷ್ಟ್ಯಾಕೆ ಒಂದು ವಿಶೇಷವಾದ ಸಂಗತಿ ನಡೆಯತ್ತಂತೆ ಇಲ್ಲಿ. ನೀವು ಅಲ್ಲಿ ಹೋಗ್ತಾ ಇದ್ದಂಗೆನೆ ಗರ್ಭಗುಡಿಗೆ ನಿಮ್ಮನ್ನ ಯಾರೋ ಎಳ್ಕೊಂಡಂಗ ಆಗತ್ತಂತೆ ತಿರುಕಣ್ಣಪುರಮಲ್ಲಿ. ಅಯ್ಯೋ ಆ ಅನುಭವ ನಮ್ಗೆ ಸಿಗ್ಬೇಕು ಅಂತ ಅನ್ಸುತ್ತೆ. ಒಂಥರ ಅಟ್ರಾಕ್ಷನ್, ಒಂಥರ ಮ್ಯಾಗ್ನೆಟಿಕ್ ಪುಲ್ ಇದ್ದಂಗೆ ಎಳ್ಕೊಂಡಂಗ ಆಗತ್ತಂತೆ. ಅದೊಂದು ವಿಶೇಷವಾದ ಸಂಗತಿ ಈ ಊರಲ್ಲಿ, ಆ ತಿರುಕಣ್ಣಪುರಂನಲ್ಲಿ. ಅದನ್ನ ಹೇಳ್ತಾರೆ. ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಎಷ್ಟೋ ಕಡೆ ನಾವು ಟೂರಿಸ್ಟ್ ಅಲ್ಲಿ ಹೋಗ್ಬಿಟ್ರೆ ಒಟ್ಟೊಟ್ಟಿಗೆ ಅವ್ರದ್ದು ತಪ್ಪಲ್ಲ, ಒಂದ್ 10-20 ಕ್ಷೇತ್ರ ತೋರಿಸ್ಬೇಕು. ಒಂದ್ ಬಸ್ ಜನ ಕರ್ಕೊಂಡು ಹೋಗಿರ್ತಾರೆ, ಎಲ್ಲರಿಗೂ ಕ್ಷೇತ್ರ ಪುರಾಣ, ಎಲ್ಲರೂ ಬಸ್ ಇಳಿದು ಬರೋಷ್ಟಲ್ಲೇ ಕ್ಷೇತ್ರ ಪುರಾಣ ಹೇಳಕ್ಕೂ ಶುರು ಮಾಡ್ಬಿಟ್ಟಿರ್ತಾರೆ. ಅರ್ಧ ಪುರಾಣ ಮಿಸ್ಸು ಆಗ್ಬಿಟ್ಟಿರುತ್ತೆ. ಅವನಿಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಎಷ್ಟೋ ಅವನಿಗೂ ಗೊತ್ತಿರಲ್ಲ, ಕೆಲವೆಲ್ಲ ಗೊತ್ತೇ ಇರಲ್ಲ. ಇವೆಲ್ಲ ವಿಶೇಷಗಳು ಈ ಊರಲ್ಲಿ. ನಿಧಾನಕ್ಕೆ ಓದ್ಕೊಂಡು ಹೋಗಿ ಆಮೇಲೆ ಆ ಕ್ಷೇತ್ರವನ್ನ ನೋಡ್ಬೇಕು ನಾವು. ಯಾವಾಗ್ಲೂ ಯಾವ್ದು ಮಿಸ್ ಮಾಡಬಾರ್ದು, ಅವಾಗ ಅನುಭವನೇ ಬೇರೆ. ಆತರ ಇಲ್ಲಿ ಮತ್ತೆ ಹೇಳಿದ್ರಲ್ಲ, ಇನ್ನೊಂದು ಭಗವಂತನಿಗೆ ಈ ಹೂಪ ಹತ್ರ ಒಂದು ಗಾಯದ ಮಾರ್ಕ್ ಇದೆ ಅಂತ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ತಿರುಕಣ್ಣಪುರತ್ತ ಅರಿಯೇರ್ ಅಂತ ತುಂಬಾ ಫೇಮಸ್. ತುಂಬಾ ಚೆನ್ನಾಗಿ ಹಾಡಿ ಎಲ್ಲ ಭಗವಂತನಿಗೆ ಅರಿಯೇರು ತಾಳ ಹಾಕೊಂಡೆಲ್ಲ ಹಾಡೋದು. ಒಂದ್ಸತಿ ಈ ಮ್ಲೇಚ್ಛೆ ಅವರು ಭಗವಂತನ ದೇವಸ್ಥಾನದ ಗೋಡೆ ಎಲ್ಲ ಒಡೆದು ಹಾಕ್ಬಿಟ್ಟಾರೆ. ಡೆಮಾಲಿಷನ್ ಆರ್ಡರ್ ಬಂದು ಏನೋ ಎಲ್ಲ ಒಡೆದು ಹಾಕಿದ್ರೆ ಸಿಕ್ಕಾಪಟ್ಟೆ ಕೋಪ ನೋಡುತ್ತಂತೆ ತಿರುಕಣ್ಣಪುರತ್ತ ಅರಿಯನ್ಗೆ. ಬಂದು ಇಲ್ಲಿ ಪಾಸ್ಟರ್ಗಳನ್ನ ಹಾಡೋ ಬದಲು ಹಾಡ್ತಾ ಇದ್ದವ್ರ ಕೋಪ ಬಂದು, ಏನ್ ದೇವ್ರಯ್ಯ ನಿನ್ನ ಬಗ್ಗೆ ನಾನು ದಿನ ಹಾಡ್ತಾ ಇಲ್ಲ, ಸಮಯ ಹಾಳು ಮಾಡ್ತಿದ್ದೀನಿ, ನಿನ್ನನ್ನೇ ನೀನೇ ಕಾಪಾಡ್ಕೊಳಕ್ಕಾಗಲ್ಲ, ಯಾವನ ಒಂದು ಗೋಡೆ ಎಲ್ಲ ಹೊಡೆದ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಆ ತಾಳನ್ನ ಎತ್ತಿ ಕೋಪದಲ್ಲಿ ಹಂಗೆ ದೇವ್ರ ಮೇಲೆ ಬಿಸಾಕ್ಬಿಡ್ತಾರಂತ. ಆ ಬಿಸಾಕಿದ ಮಾರ್ಕ್ ಇದೆಯಲ್ಲ ಅದು ಇವತ್ತಿಗೂ ಇದೆ ಅಂತ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ
ನಾವು ಅರ್ಚಕರ ಪರಾಧೀನ. ನಾವು ಅರ್ಚಕರನ್ನ ಕೇಳ್ಕೋಬೇಕು, ಸ್ವಾಮಿ ಕೊಂಚ ಕಾಮಿಕಿದ್ದೀರಾ, ಸ್ವಲ್ಪ ತೋರಿಸ್ತೀರಾ ನೀವು ಅಂತ ಬೇಡ್ಕೋಬೇಕು. ಇದ್ರಿಗೆ ಗೊತ್ತೇ ಆಗಲ್ಲ, ಕತ್ಲೆ ಇರುತ್ತೆ, ಅದೇನಾಗಿರುತ್ತೆ, ಈ ಮಾರ್ಕ್ ಇದೆ ಅಂತ ಯಾರಿಗ್ ಗೊತ್ತು, ಇತ್ತು ಅಂತ ಯಾರಿಗ್ ಗೊತ್ತು, ಹೇಳೋರು ಯಾರು, ಇದೆಲ್ಲ ನಮಗ್ ಗೊತ್ತೇ ಇರಲ್ಲ. ಅಲ್ಲಿ ಕೇಳ್ಬಿಟ್ಟು ಅದನ್ನ ನೋಡ್ಕೊಂಡು ಬರ್ಬೇಕು. ಹಾಗೆ ಇನ್ನೊಂದು, ಇಲ್ಲಿ ಎಲ್ಲ ಕಡೆ ಅಭಯಹಸ್ತ ಅಂತ ಇರುತ್ತಲ್ಲ, ಆ ತರ ಕೇಳೋ ತರ ಇದೆ ಅಂತ, ಕೈ ಹಿಂಗಿದೆ ಅಂತ. ಏನಕ್ಕೆ ಹಿಂಗಿದೆ ಅಂತ, ನಿಮ್ಮ ಪಾಪಗಳನ್ನೆಲ್ಲ ನನಗೆ ಕೊಟ್ಬಿಡಿ, ನೀವೆಲ್ಲ ನೆಮ್ಮದಿಯಾಗಿದೆ ಅಂತ ಭಗವಂತ ವರದ ಹಸ್ತ ನಮ್ಗೆ ಸ್ವೀಕರಿಸೋ ತರ ಕೈ ಇದೆ ಅಂತ ಈ ದೇವಸ್ಥಾನದಲ್ಲಿ. ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಅಂದ್ರೆ, ಈ ತಿರುಕಣ್ಣಪುರಮು ಸಾಗರ ತೀರದಲ್ಲಿ ಇತ್ತಂತೆ ದೇವಸ್ಥಾನ. ಯಾವಾಗ್ಲೂ ನೋಡಿ, ಆ ಸಾಗರ ಹಿಂದಕ್ಕೆ ಹೋಗಿ 10 ಕಿಲೋಮೀಟರ್ ಹಿಂದೆ ಕೊಟ್ಟೋಗಿದೆ. 10 ಕಿಲೋಮೀಟರ್ ದೂರದಲ್ಲಿ ಸಾಗರ ಇದೆ. ಅವಾಗ ಮಾಸಿ ಕಡಲ್ ಅಂತ ಹೇಳ್ಬಿಟ್ಟು, ಮಾಸಿ ತಿಂಗಳಲ್ಲಿ ಮಕ ನಕ್ಷತ್ರದ ದಿವಸ ದೇವರು ವಿಜಯ ಮಾಡಿಸ್ತಾರೆ ಕಡಲಾಡು. ಅಲ್ಲಿ ಹೋಗಿ ಆ ಸಾಗರ ತೀರದಲ್ಲಿ ಪೂಜೆ ಗೀಜೆ ಎಲ್ಲ ನಡೆಯುತ್ತೆ, ಅಲ್ಲಿ ವಿಶೇಷ. ಈ ಅದೇ ಇದನ್ನು ಹೇಳಿದೆ, ಪದ್ಮಾವತಿಯನ್ನ ಹೇಗೆ ವರ್ಸಿದ್ರು ಅಂತ. ಬೆಸ್ತರ ಪದ್ಮಿನಿ ಅನ್ನೋಳನ್ನ ಮದುವೆ ಮಾಡ್ಕೊಳ್ತಾರೆ ಭಗವಂತ. ಅದರಿಂದ ಆ ಕ್ಷೇತ್ರಕ್ಕೆ ಅದರ ಹೆಸರು ಬಂತು ಅಂತ. ಈ ಇನ್ನೊಬ್ರು, ಈ ನೀಲಮೇಘ ಪೆರುಮಾಳನ್ನ ತಪಸ್ ಮಾಡ್ತಾ ಇದ್ದವ್ರಿಗೇನೆ ಈ ಒಂದು ಸತಿ ಹೇಳ್ತಾರೆ ಅವ್ರಿಗೆ, ಇದು ದಂಡಕ ಅನ್ನೋ ಒಬ್ರಿಗೆ ಸಾಕ್ಷಾತ್ ಕಾಂಚಿನಲ್ಲಿ ಹೋಗಿ ತಪಸ್ ಮಾಡ್ತಾರೆ. ಕಾಂಚಿ ಈ ನೀಲಮೇಘ ಪೆರುಮಾಳು ಕಾಂಚಿ ವರದರಾಜ ತರ ಅವ್ರಿಗೆ ಇದು ದರ್ಶನ ಕೊಡ್ತಾರೆ. ತುಂಬಾ ಸಾಮ್ಯ ಅಂತ ಹೇಳ್ತಾರೆ ಕಾಂಚಿ ವರದರಾಜರಿಗೂ ಮತ್ತೆ ಈ ನೀಲಮೇಘ ಪೆರುಮಾಳಿಗೂ ಸಾಮ್ಯ ಇರೋದು ಅಂತ. ಈ ದಂಡಕ ಅನ್ನೋನಿಗೆ, ರಾಜನಿಗೆ, ಅವನಿಗೆ ದಂಡಕ ಮಹರ್ಷಿ ಅಂತ ಆಗ್ತಾರೆ. ಆಮೇಲೆ ಅವನ್ ತಪಸ್ ಮಾಡಿದಾಗ ಕಾಂಚೀಪುರದ ವರದರಾಜರ ತರನೇ ಅವ್ರಿಗೆ ಸೇವೆ ಕೊಡ್ತಾರೆ. ಇನ್ನೊಂದು ತುಂಬಾ ಆಶ್ಚರ್ಯಕರವಾದ ಸಂಗತಿ ಈ ಕ್ಷೇತ್ರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ವಿಭೀಷಣನಿಗೆ ಶ್ರೀರಂಗದಲ್ಲಿ ಇರುವಂತ ದೇವರನ್ನ ಶ್ರೀರಾಮಚಂದ್ರ ಕೊಟ್ಟಾಗ ತಗೊಂಡೋಗಕ್ಕೆ ತುಂಬಾ ಭಾರ ಆಗತ್ತಂತೆ. ಭಾರ ಆದಾಗ ಕಷ್ಟಪಡ್ತಾ ಇರ್ತಾನೆ ವಿಭೀಷಣ. ಅವಾಗ ಇನ್ನೊಂದು ಮಲ್ಕೊಂಡಿದ್ದಾನೆ ಇವನು, ಅದಕ್ಕೆ ಇಷ್ಟು ಭಾರ, ಎಬ್ಬಿಸ್ಬಿಟ್ರೆ ಸರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅಯ್ಯ ನೀ ಸ್ವಲ್ಪ ಎದ್ದೇಳಯ್ಯ, ಎದ್ಬಿಟ್ಟು ನೀನ್ ನಡಿ, ನಾನು ನೋಡ್ಬೇಕು ನಿನ್ನ. ಹೇಗೆ ಎಬ್ಸೋದು ಅವನ್ನ, ನೀನ್ ತುಂಬಾ ಚೆನ್ನಾಗಿ ನಡೀತೀಯಂತೆ, ನೀನ್ ನಡೆಯೋದ್ ನೋಡ್ಬೇಕು ಅಂತ. ಭಗವಂತ ಅದಕ್ಕಿಂತ ಚಾಲಾಕಿ. ಅವ್ರು ಹೇಳಿದಂತೆ, ಒಂದು ಅಮಾವಾಸ್ಯೆ ದಿವಸ ನೀನು ತಿರುಕಣ್ಣಪುರಂಗೆ ಬಾ, ನಾನ್ ನಡೆಯೋದ್ ನಿನಗೆ ತೋರಿಸ್ತೀನಿ ಅಂತ. ವಿಭೀಷಣ ಬರ್ತಾನಂತೆ ಅಮಾವಾಸ್ಯೆ ದಿವಸ. ಪ್ರತಿ ಅಮಾವಾಸ್ಯೆ ದಿವಸನೇ ಈ ಉತ್ಸವ ಇವಾಗ್ಲೂ ನಡೆಯುತ್ತೆ. ನಡೆ ಎಳೆದು, ಶ್ರೀರಂಗದ ದೇವರಿಗೆ ನಡೆ ಎಳೆದುನೇ ತುಂಬಾ ಫೇಮಸ್. ಯಾಕಂದ್ರೆ ಅವನಿಗೆ ಆನೆಗತಿ, ಇದು ಸಿಂಹಗತಿ, ಅಶ್ವಗತಿ ಇವುಗಳೆಲ್ಲ ತುಂಬಾ ಚೆನ್ನಾಗಿ ಪರ್ಪಾಡಾಗತ್ತೆ. ಸೊ ಅಲ್ಲಿ ಪ್ರತಿ ದಿವಸ ಅಮಾವಾಸ್ಯೆ 12 ಗಂಟೆ ಅಷ್ಟೊತ್ತಿಗೆ ವಿಭೀಷಣ ಒಂದು ಸನ್ನಿಧಿಯಿಂದ ಭಗವಂತ ಹೊರಪಾಡಾಗತ್ತೆ. ಆ ನಡೆ ಎಳೆದು ನೋಡ್ಬೇಕು, ನಡೆದು ತೋರಿಸ್ತಾರಂತೆ. ನಿಜವಾಗ್ಲೂ ಭಗವಂತ ನಡೆದು ವಿಭೀಷಣನಿಗೆ ತೋರಿಸ್ತಾನೆ. ಏನು ಸೌಲಭ್ಯ ನೋಡಿ, ಅವನು ಕೇಳಲ್ಲ ಅಂತ ಹೇಳ್ಬಿಟ್ಟು ನಡೆದು ತೋರಿಸ್ತಾನೆ ಭಗವಂತ. ಆ ಉತ್ಸವ ಪ್ರತಿ ಅಮಾವಾಸ್ಯೆ ದಿವಸ ಇವಾಗ್ಲೂ ಆಗತ್ತೆ. ಹೀಗೆ ಇನ್ನೊಂದ್ 2-3 ಇದೆ ವಿಶೇಷವಾದದ್ದು. ಅದನ್ನ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಬಿಟ್ಟು ಆಮೇಲೆ ಪಾಠಗಳನ್ನ ಹೇಳ್ತೀನಿ. ತುಂಬಾ ಸುಂದರವಾದ ಕ್ಷೇತ್ರ ಇದು ತಿರುಕಣ್ಣಪುರಮು. ಶೌರಿರಾಜ ಪೆರುಮಾಳು ಎಲ್ಲರೂ ನೋಡ್ಲೇಬೇಕಾದಂತ ಒಂದು ಕ್ಷೇತ್ರ. ಪಾಠಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಧಾನಕ್ಕೆ ಹೇಳ್ತೀನಿ. ಇನ್ನೊಂದು 2-3 ವಿಷಯ ಇದೆ, ಅದನ್ನು ಹೇಳ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಧಾನಕ್ಕೆ. ಅವಸರವಾಗಿ ಅನುಭವಿಸೋಕೆ ಏನು ಅಗತ್ಯ ಇಲ್ಲ. ನಿಧಾನಕ್ಕೆ ಸ್ವಾದ. ಯಾವಾಗ್ಲೂ ಸರಿ, ಏನಾದ್ರೂ ಒಂದು ಚೆನ್ನಾಗಿರೋ ಕಾಫಿ ಯಾರಾದ್ರೂ ಕೊಟ್ಬಿಟ್ರೆ ಗಡಗಡ ಅಂತ ಕುಂದ್ಬಿಡುವಾಗ ನಿಧಾನಕ್ಕೆ ಚೂರೇ ಸವಿಬೇಕು, ಚೆನ್ನಾಗಿರುತ್ತೆ. ಅದೇ ತರ ಭಗವಂತನ ವಿಷಯನೂ ಏನಪ್ಪ ಇದು ಕಾಫಿಗೆ ಹೋಲ್ಸಿದ್ರ ಅಂತ ಹಂಗಲ್ಲ. ಇವಾಗ 4-5 ಇದೆ ಅಂತ ಹೇಳಿದ್ರೆ ಅಯ್ಯೋ ಟೈಮ್ ಬೌಂಡು, ಅದ್ರಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡ್ಬೇಕು ಅಂತ ಏನಿಲ್ಲ. ನಮಗೇನು ಬೇಕಾದಷ್ಟು ಸಮಯ ಇದೆ. ಭಗವಂತ ನಿಧಾನಕ್ಕೆ ಭಗವಂತನ ವಿಷಯ ಅನ್ವೇಷಣೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಆಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಒಂದು ನಿಮಿಷ. ನಮಸ್ಕಾರ ಮೇಡಮ್, ಪ್ರಪತ್ತಿ.com ಅಲ್ಲಿ ಹೇಳಿದ್ರಲ್ಲ,
108 ಸುರಂಗಳಂತ ಅದ್ ಹಾ. ಹಾಕಿದೀನಿ. ಅದ್ರಲ್ಲಿ ತೆಂಗಲೈ ವಡಗಲೈ ತನಿಯಂಗಳ್ ಬಂದಿದೆ. ಆಮೇಲೆ ಅದ್ರ ಕೆಳಗೆ ಒಂದ್ 7 ಇದೆ. ಚೋಳ್ ನಾಟ್, ನಾಡ್ ನಾಟ್, ತೊಂಡೈ ನಾಟ್. ಸೊ ಈಚ್ ಒನ್ ಚೋಳ ನಾಟು ತಿರುಪತಿಗಳು ಇವೆಲ್ಲಾನು ನೀವು ಬೇಕಾದ್ರೆ ಎಲ್ಲಾನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡ್ಬಿಟ್ರೆ ನಾವು ಕ್ಲಾಸ್ ಮಾಡೋವಾಗ ನೀವು ಅದನ್ನ ಫಾಲೋ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಸರಿ ಸರಿ. ಎಲ್ಲಾನು ಇದೆ ಟೋಟಲ್ 108 ಅಲ್ಲಿ. ವಡನಾಡು ತಿರುಪತಿ, ಚೋಳನಾಡು, ತೊಂಡೈನಾಡು, ನಡುನಾಡು ಅಂತ ಎಲ್ಲಾನು ಟೋಟಲ್ 108 ಆಗುತ್ತೆ. ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಾಗ 108 ನಾನು ಕವರ್ ಮಾಡುವಾಗ ಅದು ಪರ್ಟಿಕ್ಯುಲರ್ ಇದು ತಗೊಂಡು ನೀವು ನೋಡ್ಬೋದು. ಓಕೆ, ಸರಿ. ಥ್ಯಾಂಕ್ ಯು. ಓಕೆ, ನಮಸ್ಕಾರ ಮೇಡಮ್. ನಮಸ್ಕಾರ. ಕಾಫಿ ಇದೆ ಹೇಳಿದ್ರಲ್ಲ ನೀವು. ನಾನ್ ಫಸ್ಟ್ ಡೋಸ್ ಕಾಫಿ ಬೆಳಗ್ಗೆ ಕುಡಿತೀನಲ್ಲ, ನಿಧಾನಕ್ಕೆ ಕುಡಿತೀನಿ. ಅದ ನಮ್ಮ ಹಸ್ಬೆಂಡ್ ಏನ್ 1 ಗಂಟೆ ಕಾಲ ಕುಡಿತೀಯ ಕಾಫಿ ಅಂತ ತಮಾಷೆ ಮಾಡ್ತಾರೆ. ಯಾರು ಡಿಸ್ಟರ್ಬ್ ಮಾಡಬಾರ್ದು ಅವಾಗ. ಕೆಲಸ ಎಷ್ಟು ಶುರುವಾಗೋದಾದ್ರೂ ಪರವಾಗಿಲ್ಲ, ಅವಾಗ ಮಾತ್ರ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲನೂ ಭಗವಂತನ ವಿಷಯವಾಗಿ ನಾವು ತಿರುಗಿಸ್ಕೊಂಡ್ರೆ ಎಂತ ಸೊಗಸು ನೋಡಿ. ಎಲ್ಲ ಕಡೆ ನಮ್ಗೆ ಉಪಮೆ ಸಿಗತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಳೆ ನೋಡೋಣ.